ಸರ್ ಲೈವ್ ನಾವು. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಮತ್ತೊಮ್ಮೆ ನಾವು ನಿಮ್ಮ ಜೊತೆ ಕರ್ನಾಟಕ ಸಿಇಟಿ ಆನ್ಲೈನ್ ಫ್ರೀ ಟ್ರೈನಿಂಗ್ ಕ್ಲಾಸಸ್ ಬಗ್ಗೆ ಇವತ್ತು ನಾವು ಡಿಟರ್ಮಿನೆಂಟ್ಸ್ ಚಾಪ್ಟರ್ ಮೇಲೆ ನಮ್ಮ ಜೊತೆ ಮಾಂತೇಶ್ ಇದ್ದಾರೆ. ನಾವು ನೇರವಾಗಿ ಮಾಂತೇಶ್ ಅವರ ಹತ್ರ ಹೋಗ್ತೇನೆ. ಸೊ ಓವರ್ ಟು ಮಾಂತೇಶ್ ಜಿ. Namaste sir, thank you so much. Dear students, welcome to determinants class KCET classes. And today's class we're going to discuss with ಒಂದು ನಿಮಿಷ ವಿದ್ಯಾರ್ಥಿಗಳೇ, ಸ್ಕ್ರೀನ್ ಇದು ಮಾಡ್ಕೊಳ್ತೀನಿ. ಓಕೆ, ನಾನು ಮಾತಾಡ್ತಾ ಇರುವಾಗ ನನ್ನ ವಿಡಿಯೋ ಏನು ಕಾಣಿಸಲ್ಲ, ಬಟ್ ಡಿಟರ್ಮಿನೆಂಟ್ಸ್ ನಾವು ಕ್ಲಿಯರ್ ಆಗಿ ಸ್ಟಾರ್ಟ್ ಮಾಡೋಣ. ಡಿಟರ್ಮಿನೆಂಟ್ಸ್ ಅಲ್ಲಿ ಆವರೇಜ್ ಮಾರ್ಕ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಅಲಾಟ್ಮೆಂಟ್ ವೇರೀಸ್ ಫ್ರಮ್ 1 to 4. ಮ್ಯಾಕ್ಸಿಮಮ್ 1, ಮಿನಿಮಮ್ ಮಾರ್ಕ್ಸ್ 1 ಕೇಳಿದ್ದಾರೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 4 ಮಾರ್ಕ್ಸ್ ಬಂದಿದೆ. ಸೊ ಈ ವರ್ಷ ನಾವು 2 to 3 ಮಾರ್ಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಕೊಳ್ಬಹುದು ಅಂತ ಪ್ರೊಜೆಕ್ಟ್ ಮಾಡಲಾಗಿದೆ. ಫೈನ್. ಮೋಸ್ಟ್ ಇಂಪಾರ್ಟೆಂಟ್, ಡಿಯರ್ ಸ್ಟೂಡೆಂಟ್ಸ್, I want you to go through this. That is, give me a 6 hours to chop down a tree and I will spend the first 4 hours sharpening the axe ಅಂತ ಅಬ್ರಹಂ ಲಿಂಕನ್ ಹೇಳ್ತಾನೆ. ಆದ್ರಿಂದ ನಾನು ಹೇಳೋದು ಕಾನ್ಸೆಪ್ಚುಯಲ್ ಕ್ಲಾರಿಟಿನ ತುಂಬಾ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ನೀವು ಎಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ತೀರೋ ಅಷ್ಟು ಮ್ಯಾಕ್ಸಿಮಮ್ ಕ್ವೆಶ್ಚನ್ ನ ಆನ್ಸರ್ ಮಾಡ್ಕೊಳ್ಬಹುದು. ಫೈನ್. ಬೆಸ್ಟ್ ಪ್ರಾಕ್ಟೀಸಸ್ ನಿಮ್ಗೆ ಆಲ್ರೆಡಿ ಹೇಳಿದೀನಿ ನಾನು. ಮೇಕ್ ಎ ಶಾರ್ಟ್ ನೋಟ್ಸ್ ಬರೆಯುವಾಗ ಡೌನ್ಲೋಡ್ ವೈಸ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ಲಾಸ್ ರೂಮ್ ಐಡಿ ಕೊಡ್ರೆ ನಿಮಗೆ ಸೆಕೆಂಡ್ ಡೇ ಇಂದ ನೀವು ಬರ್ಕೊಂಡು ಹೋಗ್ಬೋದು. ಇವನ್ ಅಸೈನ್ಮೆಂಟ್ಸ್ ಕೂಡ ವೈಸ್ ಆಪ್ ಅಲ್ಲಿ ನಿಮ್ಗೆ ಸಿಗುತ್ತೆ. ದಯವಿಟ್ಟು ವೈಸ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೀಸ್ ಡೌನ್ಲೋಡ್ ವೈಸ್ ಆಪ್ ಅಂಡ್ ಟೇಕ್ ದ ಟೆಸ್ಟ್ ಆನ್ ಡೈಲಿ ಬೇಸಿಸ್. ಟೆಸ್ಟ್ ನ ಡೈಲಿ ಬೇಸಿಸ್ ತಗೊಳ್ಳಿ. ಈಗ ಆಲ್ರೆಡಿ 8,000 ಮೆಂಬರ್ಸ್ ರಿಜಿಸ್ಟರ್ ಆಗಿದ್ದಾರೆ. ನೀವೆಲ್ಲ ಯಾರೆಲ್ಲ ನೋಡ್ತಾ ಇದೀರೋ ದಯವಿಟ್ಟು ರಿಜಿಸ್ಟರ್ ಆಗಿ ವೈಸ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ಲಾಸ್ ರೂಮ್ ಕೋಡ್ ಇದು. ಏನಾದ್ರು ಡೀಟೇಲ್ಸ್ ಇದ್ರೆ SCH ಫೌಂಡೇಶನ್ ಇವ್ರದ್ದು ಏನಿದೆ ಚಾನಲ್, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ನಾವು ಪೋರ್ಷನ್ ವೈಸ್ ಬಂದಾಗ ಬೇಸ್ಡ್ ಆನ್ ರೆಡ್ಯೂಸ್ಡ್ ಸಿಲೆಬಸ್ ನಿಮ್ಗೆ ಈ ಸಲ ಸಿಇಟಿ ಇರೋದು. ಸೊ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ನ ತೆಗೆದಾಕಿದ್ದಾರೆ. ಕನ್ಸಿಸ್ಟೆನ್ಸಿ ಮತ್ತೆ ಇನ್ಕನ್ಸಿಸ್ಟೆನ್ಸಿ, ನಂಬರ್ ಆಫ್ ಸೊಲ್ಯೂಷನ್ಸ್, ಇವೆಲ್ಲ ಕಾನ್ಸೆಪ್ಟ್ ತೆಗೆದಿದೆ. ಸೊ ಇಷ್ಟು ವರ್ಷಗಳು ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಮೇಲೆ ಬಹಳಷ್ಟು ಕ್ವೆಶ್ಚನ್ ನ ಕೇಳ್ತಾ ಇದ್ರು. ಬಟ್ ಈ ವರ್ಷ ಅದನ್ನ ತೆಗೆದಾಕಿರೋದ್ರಿಂದ ನೀವು ಸೇಫರ್ ಸೈಡ್ ಅಲ್ಲಿ ಮಿಕ್ಕಿರುವಂತ ಕ್ವೆಶ್ಚನ್ಸ್ ನ ಪ್ರಿಪೇರ್ ಆಗಬಹುದು. ಸೊ ಆದ್ರಿಂದ ಪ್ರಾಜೆಕ್ಟ್ ಏನ್ ಮಾಡಿರೋದು ಅಂದ್ರೆ 2 to 3 ಮಾರ್ಕ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಫೈನ್. ನಾವು ಮೊದಲನೇದಾಗಿ ಡಿಟರ್ಮಿನೆಂಟ್. ವಾಟ್ ಯು ಮೀನ್ ಬೈ ಡಿಟರ್ಮಿನೆಂಟ್? ಡಿಟರ್ಮಿನೆಂಟ್ ಬೇಸಿಕಲಿ ಡೀಲ್ಸ್ ವಿತ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಫಸ್ಟ್ ಥಿಂಗ್ ಇಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗೆ ಒಂದು ರಿಯಲ್ ನಂಬರ್ ನ ಅಸೋಸಿಯೇಟ್ ಮಾಡುತ್ತೆ. ಸೊ ಫಾರ್ ಈಚ್ ಅಂಡ್ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವಿ ಅಸೋಸಿಯೇಟ್ ಎ ನಂಬರ್. That number what we call it as determinant. So if this is a square matrix A B C D ಅನ್ನೋದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆದ್ರೆ ಅದಕ್ಕೊಂದು ನಂಬರ್ ಅಸೋಸಿಯೇಟ್ ಮಾಡ್ತೀವಿ. ಆ ನಂಬರ್ ಯಾವ ರೀತಿ ಇರುತ್ತೆ ಅಂದ್ರೆ AD minus BC ಅಂದ್ರೆ A into D multiplied by minus B into C. This is what determinant. ಇದು ನಂಬರ್. ಸೊ ಡಿಟರ್ಮಿನೆಂಟ್ ಯಾವಾಗ್ಲೂ ಒಂದು ನಂಬರ್. ಆನ್ಸರ್ ಬರೋದು ಯಾವಾಗ್ಲೂ ನಂಬರ್. ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗೆ ಒಂದು ನಂಬರ್ ಅನ್ನ ಅಸೈನ್ ಮಾಡ್ತೀವಿ. ನೋಡಿ, ಇಷ್ಟು ಬೇಸಿಕ್ ಕಾನ್ಸೆಪ್ಟ್. ಇದು 2x2 3x3 ನ ನೀವು ಎವ್ಯಾಲ್ಯೂಯೇಟ್ ಮಾಡೋದು ಗೊತ್ತಿರುತ್ತೆ. ಪ್ಲಸ್ ಮೈನಸ್ ಪ್ಲಸ್ ಅಂತ ತಗೊಂಡು ನೀವು ಡಿಟರ್ಮಿನೆಂಟ್ ನ ಎವ್ಯಾಲ್ಯೂಯೇಟ್ ಮಾಡ್ತೀರಾ, ಮೈನರ್ ಎಲ್ಲ ಕಂಡಿಡ್ತೀರಾ. ಆ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದೆ. ಫೈನ್. ಯಾವ ರೀತಿ ಕ್ವೆಶ್ಚನ್ಸ್ ನ ಬೇಸಿಕ್ಸ್ ಅಲ್ಲಿ ಕೇಳ್ತಾರೆ ನೋಡೋಣ ಬನ್ನಿ. ದ ಫಸ್ಟ್ ಕ್ವೆಶ್ಚನ್ ನೋಡ್ಕೊಳ್ಳಿ. ಸಿಂಪಲ್ ಆಗಿ ಇರೋದು, ಎರಡು ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಲೆಫ್ಟ್ ಹ್ಯಾಂಡ್ ಸೈಡ್ ಡಿಟರ್ಮಿನೆಂಟ್, ರೈಟ್ ಹ್ಯಾಂಡ್ ಸೈಡ್ ಆಲ್ಸೋ ವಿ ಹ್ಯಾವ್ ಡಿಟರ್ಮಿನೆಂಟ್. ಎವ್ಯಾಲ್ಯೂಯೇಟ್. ಹೌ ಡು ಯು ಎವ್ಯಾಲ್ಯೂಯೇಟ್? ಯು ಮಲ್ಟಿಪ್ಲೈ 2x into x, that is nothing but 2x square minus 5 8s are 40 is equal to 6 3s are 18, 7 2s are minus 14, minus into minus plus 14 ಆಗುತ್ತೆ. So that becomes 32 plus 40. ಈ 40 minus 40 ಹಾಕೊಡೋದಾಗ 2x square. So x square ಏನಾಗುತ್ತೆ? 72 divided by 2. 72 divided by 2 ಅಂದ್ರೆ ಎಷ್ಟಾಗುತ್ತೆ? 36 ಆಗುತ್ತಲ್ವಾ? x square 36 ಅಂದ್ರೆ x ಏನಾಯ್ತು? Plus or minus square root of 36, that is nothing but 6. So which is the right answer? Option C is your right answer. ನೀವು ಆಲ್ರೆಡಿ ಇದನ್ನ ಈ ತರ ಒಂದು ಬೇಸಿಕ್ ಎಲಿಮೆಂಟರಿ ಕ್ವೆಶ್ಚನ್ ಇಂದ ಶುರು ಆಗುತ್ತೆ ನಿಮ್ಮ ಕಾನ್ಸೆಪ್ಟ್ ಲೆವೆಲ್ ಕ್ವೆಶ್ಚನ್ಸ್. ನೋಡ್ಕೊಳ್ಳಿ, ಕಾನ್ಸೆಪ್ಟ್ ಟು ಕ್ವೆಶ್ಚನ್ಸ್ ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಬಿ ಪೇಷನ್ಸ್. ನಾವು ಪ್ರಾಪರ್ಟೀಸ್ ಡಿಲೀಟ್ ಆಗಿದೆ ನಿಜ, ಆದ್ರೆ ಕೆಲವೊಂದು ನೀವು ತಿಳ್ಕೊಳ್ಬೇಕಾಗಿರೋದೇನು ಅಂದ್ರೆ ಆಲ್ ಎಲಿಮೆಂಟ್ಸ್ ಆಫ್ ರೋ ಆರ್ ಕಾಲಮ್ಸ್ ಆರ್ 0 ಆದಾಗ then the value of the determinant is 0. This helps to easy evaluation. So ನೋಡಿ, ನಿಮ್ಗೆ ಏನಾದ್ರೂ ಒಂದು ಡಿಟರ್ಮಿನೆಂಟ್ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ 5 6 7,
9 0 7 0 0 0 0 ಅಂತ ಕೊಟ್ಟಾಗ ಎವ್ಯಾಲ್ಯೂಯೇಟ್ ಮಾಡಿದ್ರೆ ಏನ್ ಮಾಡ್ತೀರಾ? ಆನ್ಸರ್ 0. ಎವ್ಯಾಲ್ಯೂಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾವ್ದಾದ್ರು ಒಂದು ರೋ ಒಂದು ಕಾಲಮ್ 0 ಆದ್ರೆ ಪ್ರಾಪರ್ಟೀಸ್ ನಾವು ಕಲಿಯೋ ಅವಶ್ಯಕತೆ ಇಲ್ಲ, ಬಟ್ ತಿಳ್ಕೊಂಡಿದ್ರೆ ಎವ್ಯಾಲ್ಯೂಯೇಟ್ ಮಾಡೋದನ್ನ ಕಡಿಮೆ ಮಾಡುತ್ತೆ. ಇಫ್ ಆಲ್ ದ ಎಲಿಮೆಂಟ್ಸ್ ಆಫ್ ಡಿಟರ್ಮಿನೆಂಟ್ಸ್ ಅಬೌವ್ ಆರ್ ಬಿಲೋ ಮೇನ್ ಡಯಾಗ್ನಲ್ ಎಲಿಮೆಂಟ್ಸ್ ಕನ್ಸಿಸ್ಟ್ ಆಫ್ 0, then the value of the determinants is equal to the product of the diagonal elements. Product of the diagonal elements ಅಂದ್ರೆ ಏನರ್ಥ? ನಿಮ್ಗೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಏನಾದ್ರು ಕೊಟ್ಟಿದ್ರೆ ಅಥವಾ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಷ್ಟೇ, ಸಿಂಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಿ ಯಾವ ಪ್ರಾಬ್ಲಮ್ಸ್ ಕೊಟ್ಟಾಗ ಮಾಡ್ತಾ ಹೋಗೋಣ. ಈಗ ಏರಿಯಾ ಆಫ್ ದ ಟ್ರಯಾಂಗಲ್, ಏರಿಯಾ ಆಫ್ ದ ಟ್ರಯಾಂಗಲ್ ನಿಮಗೆ ಗೊತ್ತಿದೆ, determinant is equal to 1/2 times area of the triangle is equal to 1/2 times determinant x1 y1 1 x2 y2 1 x3 y3 1. ಸೊ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿರ್ತಾರೆ x1, y1 ತರ ಕಂಡಿದ್ದೀವಿ. ಇನ್ನೊಂದು ನೀವು ಸ್ಕೂಲ್ ಲೆವೆಲ್ ಅಲ್ಲಿ ಕಲ್ತಿರ್ತೀರಾ, ಆ ತರ ಬೇಸಿಸ್ ಮೇಲೆ ಕಲಿಯೋದಾದ್ರೆ 1/2 times summation of x1 into y2 minus y3. ಈ ಕಾನ್ಸೆಪ್ಟ್ ಯೂಸ್ ಮಾಡಿದ್ರು ಕೂಡ ಏರಿಯಾನ ಕಂಡುಹಿಡಿಯಬಹುದು. ದಿಸ್ ಇಸ್ ಮೋಸ್ಟ್ ಈಸಿ ಕಂಪೇರ್ಡ್ ಟು ಡಿಟರ್ಮಿನೆಂಟ್. ಸೊ ಇದನ್ನು ಕೂಡ ಕೆಲವೊಂದು ಕಡೆ ನಾವು ಇದನ್ನ ಯೂಸ್ ಮಾಡ್ಕೊಳ್ಳೋಣ. ಯಾವ್ದು ನಾನು ಹೇಳ್ತಾ ಇರೋದು 1/2 times summation x1 y2 minus y3. ಅದು ಕಲಿಯೋದ್ರಿಂದ ಎಷ್ಟು ಈಸಿ ಆಗುತ್ತೆ ಕ್ವೆಶ್ಚನ್ ನೋಡೋಣ ಬನ್ನಿ. ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವೆಶ್ಚನ್ ನೋಡ್ಕೊಳ್ಳಿ, ನಾವು ಸಾಲ್ವ್ ಮಾಡೋಣ. ಈಗ ನೋಡಿ, ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟಿಸಸ್ -3, 3, 0, and 0, k ಪಾಯಿಂಟ್ಸ್ ಕೊಟ್ಟಿದ್ದಾರೆ. 9 ಸ್ಕ್ವೇರ್ ಯೂನಿಟ್ಸ್ ಅಂತ ಹೇಳ್ತಾ ಇದ್ದಾರೆ. ದೇ ಆರ್ ಸೇಯಿಂಗ್ ಇಟ್ ಇಸ್ 9 ಸ್ಕ್ವೇರ್ ಯೂನಿಟ್ಸ್. ನೌ ಫೈಂಡ್ ದ ವ್ಯಾಲ್ಯೂ ಆಫ್ k. ಈಸಿ ಮೆಥಡ್, ಈಸಿ ಸಿಂಪಲ್ ಟ್ರಿಕ್. ಪ್ಲೀಸ್ ಅಬ್ಸರ್ವ್, ಸಿಂಪಲ್ ಟ್ರಿಕ್ ಕೇಳಿಸ್ಕೊಳ್ಳಿ. ಡಿಟರ್ಮಿನೆಂಟ್ ಏನು ಹಾಕಲ್ಲ ನಾನು, ಕೇಳಿಸ್ಕೊಳ್ಳಿ. -3 ಬರ್ಕೊಳ್ಳಿ, ನೆಕ್ಸ್ಟ್ +3 ಬ್ರಾಕೆಟ್ ಒಳಗಡೆ ಬರೀತಲ್ಲ, +0 times is equal to 9. ಬಟ್ ಇಲ್ಲಿ 1/2 ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ದ ಹೋಲ್ ಥಿಂಗ್ is equal to 1/2 is equal to 9 ± 9 ಆಗುತ್ತೆ. ಈಗ ಒಳಗಡೆ ಏನ್ ಸೇರಿಸಬೇಕು ನೋಡಿ. ಏನ್ ಬರ್ದೆ ನಾನು? ಈ -3 ನ ಇಲ್ಲಿ ಬರ್ಕೊಂಡೆ ಫಸ್ಟ್ ಪಾಯಿಂಟ್, ಇಲ್ಲಿರೋ 3 ನ ಇಲ್ಲಿ ಬರ್ದೆ, ಇಲ್ಲಿರೋ 0 ನ ಬರ್ದೆ. ದಿಸ್ ಆರ್ ಆಲ್ ಎಕ್ಸ್ ವ್ಯಾಲ್ಯೂಸ್. ಹಂಗಾದ್ರೆ ವೈ ವ್ಯಾಲ್ಯೂಸ್ ಏನ್ ಬರೀಬೇಕು? ಡಿಫ್ರೆನ್ಸ್ ತಗೊಳ್ಳಿ. ಆ ಪಾಯಿಂಟ್ ನ ಬಿಟ್ಟಿದ್ ಡಿಫ್ರೆನ್ಸ್ ತಗೊಳ್ಳಿ. ಈ ಪಾಯಿಂಟ್ ನ ಬಿಡಿ, ನೆಕ್ಸ್ಟ್ ಪಾಯಿಂಟ್ಸ್ ಹೋಗಿ 0 - k 0 - k ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ 3 ತಗೊಂಡಿದ್ರಿ ಅಲ್ವಾ, ನೆಕ್ಸ್ಟ್ ಪಾಯಿಂಟ್ಸ್ ಹೋಗಿ k - 0. ಇಲ್ಲಿ 0 ಬರ್ದಿದ್ರೆ ಬರೆಯೋ ಅವಶ್ಯಕತೆನೇ ಇಲ್ಲ. ಇಲ್ಲಿ 1/2 ಈ ಫಾರ್ಮುಲಾನ ಸ್ಕೂಲ್ ಲೆವೆಲ್ ಅಲ್ಲಿ ಮಾಡಿದೀರಾ ನೀವು, ಆ ಫಾರ್ಮುಲಾ ನಾನು ಯೂಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಮೈನಸ್ ಇಂಟು ಮೈನಸ್ +3k ಆಯ್ತು. +3k is equal to +or-9 ಬರೀಬೇಕು. ಆಕ್ಚುಲಿ +or-9 9 2s ಇದೇನಾಗುತ್ತೆ? 18 ಆಗುತ್ತೆ. ಸೊ 6k is equal to +or-. ಯಾಕೆ +or- ಅಂದ್ರೆ ಇದು ಮ್ಯಾಗ್ನಿಟ್ಯೂಡ್ ಅಂತ ಬರಿತೀವಿ, ಆದ್ರಿಂದ ಇಲ್ಲಿ +or- ಬರೀಬೇಕಾಗುತ್ತೆ. ಕೇರ್ಫುಲ್ ಆಗಿರಿ. ಇಲ್ಲಿ ಒಂದೇ ವ್ಯಾಲ್ಯೂ ಕೊಟ್ಟಿದ್ದಾರೆ, ನಥಿಂಗ್ ಟು ವರಿ. ಆದ್ರೆ ಕೆಲವೊಂದ್ ಸಲ ಎರಡೆರಡು ವ್ಯಾಲ್ಯೂಸ್ ಕೊಟ್ಟಾಗ ಹುಷಾರಾಗಿರ್ಬೇಕು. ಸೊ k is equal to +or-18 divided by 6. ಆಗೇನಾಗುತ್ತೆ ಆನ್ಸರ್ +or-3 ಬಂತು. ಬಟ್ ಇಲ್ಲಿ ಒಂದೇ ವ್ಯಾಲ್ಯೂ ಕೊಟ್ಟಿರೋದು 3 ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಇಸ್ ಯುವರ್ ರೈಟ್ ಆನ್ಸರ್. ನೋಡಿ, ಇದು ಸಿಂಪಲ್ ಟ್ರಿಕ್ ಅರ್ಥ ಆಯ್ತಾ ನೋಡಿಕೊಳ್ಳಿ. ಈ ತರ ಲಾಂಗ್ ಕ್ವಶನ್ಸ್ ಬಂದಾಗ ತುಂಬಾ ಸಿಂಪಲ್ ಆಗಿ ಕೆ ವ್ಯಾಲ್ಯೂ ಕಂಡುಹಿಡಿಯೋದನ್ನ ಇದನ್ನ ಯೂಸ್ ಮಾಡಿ, ಈ ತರ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ತುಂಬಾ ಸಿಂಪಲ್ ಆಗುತ್ತೆ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನೆಕ್ಸ್ಟ್ ಕ್ವಶನ್ ಹೋಗೋಣ, ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಇನ್ನ ನಿಮ್ಗೆ ಎವ್ಯಾಲ್ಯೂಯೇಟ್ ಮಾಡೋದು ಗೊತ್ತಿದೆ. ನೀವು ಮ್ಯಾಟ್ರಿಕ್ಸ್ ಕೊಟ್ಟಾಗ ಯಾವ ರೀತಿ ನೀವು ಎವ್ಯಾಲ್ಯೂಯೇಟ್ ಮಾಡ್ತಾ ಇದ್ರಿ? ಪ್ಲಸ್ ಮೈನಸ್ ಪ್ಲಸ್ ಅಡ್ಜಾಯಿಂಟ್ ಆಫ್ ಎ ಕಂಡು ಹಿಡಿಯೋದನ್ನ ಮೈನಸ್ ಪ್ಲಸ್ ಮೈನಸ್ ಅಂತ ಬರ್ದು ಪ್ಲಸ್ ಮೈನಸ್ ಪ್ಲಸ್ ಅಂತ ಬರಿತಾ ಇದ್ರಿ. ಇಲ್ಲೆಲ್ಲ ಡಿಟರ್ಮಿನೆಂಟ್ಸ್ ಕರಿತಾ ಇದ್ರಿ. ಸೊ ವಾಟ್ ಡಿಟರ್ಮಿನೆಂಟ್ ಏನ್ ಕರೀತಾರೆ? ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಮೈನರ್ಸ್ ಅಂತ ಕರಿತೀವಿ. ಅದಕ್ಕೆ ಸೈನ್ ಅಸೈನ್ ಮಾಡಿದ್ರೆ ಅದನ್ನ ನಾವು ಕೋಫ್ಯಾಕ್ಟರ್ ಅಂತ ಕರಿತೀವಿ. ಕೋಫ್ಯಾಕ್ಟರ್. ಆ ಕೋಫ್ಯಾಕ್ಟರ್ ನ ನಾವು ಏನಂತ ಬರಿತಾ ಇದ್ವಿ ಅಂದ್ರೆ A11 A12 A13. ಆ ಬಂದಿರೋ ಕೋಫ್ಯಾಕ್ಟರ್ ನ ಟ್ರಾನ್ಸ್ಪೋಸ್ ತಗೊಂಡ್ರೆ ವಿ ಗೆಟ್ ಅಡ್ಜಾಯಿಂಟ್ ಆಫ್ ಎ. ವಿ ಯೂಸ್ ಟು ರೈಟ್ ಅಡ್ಜಾಯಿಂಟ್ ಆಫ್ ಎ. ಗೊತ್ತಾಗ್ತಾ ಇದೆಯಲ್ವಾ? ಸೊ ಈಗ ಪ್ರಶ್ನೆ ಏನಂದ್ರೆ, ಒಂದು ಮ್ಯಾಟ್ರಿಕ್ಸ್ ನ ಎಲಿಮೆಂಟ್ ನ ಆ ಕೋಫ್ಯಾಕ್ಟರ್ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಡಿಟರ್ಮಿನೆಂಟ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯು ಹ್ಯಾವ್ ಟು ನೋ. ಮೈನರ್ ಅಂದ್ರೆ ಗೊತ್ತಾಯ್ತಲ್ವಾ? ನೀವು ರೋ ಅಂಡ್ ಕಾಲಮ್ ಡಿಲೀಟ್ ಮಾಡಿ ತೆಗಿತೀರಲ್ಲ ಡಿಟರ್ಮಿನೆಂಟ್, ಅದನ್ನ ಮೈನರ್ ಅಂತ ಕರಿತೀವಿ. ಮೈನರ್ಸ್. ಅದಕ್ಕೆ ಪ್ಲಸ್ ಮೈನಸ್ ಸೈನ್ ಅಸೈನ್ ಮಾಡ್ತಾ ಹೋದ್ರೆ ಅದನ್ನ ಕೋಫ್ಯಾಕ್ಟರ್ ಆಗುತ್ತೆ. ಪ್ರತಿ ಎಲಿಮೆಂಟ್ ಗೆ ಕೋಫ್ಯಾಕ್ಟರ್. ಇದೆಲ್ಲ ಕಾನ್ಸೆಪ್ಟ್ ಗೊತ್ತಿದೆ. ಅದು ಅಕಸ್ಮಾತ್ ಬೇರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಡಿಟರ್ಮಿನೆಂಟ್ ಆಫ್ ಎ ಬರುತ್ತೆ.
ಅಕಸ್ಮಾತ್ A11 A21 ಆದ್ರೆ A12 A22 ಆದ್ರೆ A13 A23 ಆದ್ರೆ 0 ಆಗುತ್ತೆ. ನೋಡಿ ಇದು ಇಂಪಾರ್ಟೆಂಟ್ ಪಾಯಿಂಟ್. ಎಲಿಮೆಂಟ್ಸ್ ಮ್ಯಾಟ್ರಿಕ್ಸ್ ಎ ಅಂದಾಗ ಮ್ಯಾಟ್ರಿಕ್ಸ್ ಎ ನಲ್ಲಿ ಎಲಿಮೆಂಟ್ಸ್ ಕೊಟ್ಟಿರ್ತಾರೆ. ಎಲಿಮೆಂಟ್ಸ್ ಏನು? A11 ಅಂತೀವಿ, A12 ಅಂತೀವಿ, A13 ಅಂತೀವಿ. ಕೊರಸ್ಪಾಂಡಿಂಗ್ ಕೋಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಆದ್ರೆ ಡಿಟರ್ಮಿನೆಂಟ್ ಆಫ್ ಎ ಅಂತ ಕರಿತೀವಿ. ಅಕಸ್ಮಾತ್ A21 ಜೊತೆ ಮಲ್ಟಿಪ್ಲೈ ಆಗ್ಬಿಟ್ರೆ A21 A22 A23 ಜೊತೆ ಮಲ್ಟಿಪ್ಲೈ ಆದ್ರೆ 0 ಬರುತ್ತೆ. ಸೊ ಇದು ನಿಮಗೆ ಗೊತ್ತಿರಬೇಕು, ಯಾಕಂದ್ರೆ ಬಹಳಷ್ಟು ಕ್ವಶನ್ ನ ಸಾಲ್ವ್ ಮಾಡಬಹುದಾಗ. ಫೈನ್, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಈಗ ಇನ್ನೊಂದಷ್ಟು ಪಾಯಿಂಟ್ಸ್ ನೀವು ತಿಳ್ಕೊಳ್ಬೇಕು. ಪಾಯಿಂಟ್ಸ್ ಅನ್ನ ನೋಡಿ. A ಇಂಟು ಅಡ್ಜಾಯಿಂಟ್ ಆಫ್ ಎ, A ಇಂಟು ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ. ಇದು ಏನು? ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಯಾವ ತರ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇರುತ್ತೆ? ಡಿಟರ್ಮಿನೆಂಟ್ ಆಫ್ ಎ 0 0 0, ಡಿಟರ್ಮಿನೆಂಟ್ ಆಫ್ ಎ ಒಂದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಇದು ಗೊತ್ತಿದೆಯಲ್ಲ, ತುಂಬಾ ಇಂಪಾರ್ಟೆಂಟ್. A ಇಂಟು ಅಡ್ಜಾಯಿಂಟ್ ಆಫ್ ಎ ಇಸ್ ಆಲ್ವೇಸ್ ಎ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ. ನಾವು ಅಡ್ಜಾಯಿಂಟ್ ಆಫ್ ಎ ಡಿಟರ್ಮಿನೆಂಟ್ ಕಂಡಿಡಿದಾಗ ಏನಾಗುತ್ತೆ? ಡಿಟರ್ಮಿನೆಂಟ್ ಆಫ್ ಎ ಟು ದ ಪವರ್ n-1 ವೇರ್ n ಇಸ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. n ಇಸ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಈ ಪಾಯಿಂಟ್ ಗಳನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. A ಇಂಟು ಅಡ್ಜಾಯಿಂಟ್ ಆಫ್ ಎ ಬರೆದಾಗ ಏನ್ ಬರುತ್ತೆ? ಡಿಟರ್ಮಿನೆಂಟ್ ಆಫ್ ಎ ಟು ದ ಪವರ್ n-2 ಇಂಟು ಎ. ಈ ತರ ಕ್ವೆಶನ್, ಈ ತರ ಕಾನ್ಸೆಪ್ಟ್ ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಸೊ ಅಕಸ್ಮಾತ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಅಂದಾಗ ಏನು? ಡಿಟರ್ಮಿನೆಂಟ್ ಆಫ್ ಎ ಟು ದ ಪವರ್ n-1 ಹೋಲ್ ಸ್ಕ್ವೇರ್. ಸೊ ಇದನ್ನ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. A ಟ್ರಾನ್ಸ್ಪೋಸ್ ಡಿಟರ್ಮಿನೆಂಟ್ ಕಂಡಿಡಿದಾಗ ಅಡ್ಜಾಯಿಂಟ್ ಆಫ್ A ಟ್ರಾನ್ಸ್ಪೋಸ್ ಇಸ್ ಆಲ್ವೇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಹೋಲ್ ಟ್ರಾನ್ಸ್ಪೋಸ್. ಈ ಕಾನ್ಸೆಪ್ಟ್ ನ ತಿಳ್ಕೊಂಡಿರ್ಬೇಕು. ಅದು ಇನ್ನು ಇನ್ವರ್ಸ್ ಬರೋಣ. ಇನ್ವರ್ಸ್ ಬಂದಾಗ A ಇನ್ವರ್ಸ್ ಆಫ್ ಇನ್ವರ್ಸ್ ಇಸ್ A ಟ್ರಾನ್ಸ್ಪೋಸ್ ಆಫ್ ಇನ್ವರ್ಸ್ ನ ಇಂಟರ್ಚೇಂಜ್ ಮಾಡಬಹುದು. ನೋಡಿ, ಇಂಟರ್ಚೇಂಜ್ ಮಾಡಬಹುದು, ಇದನ್ನ ಗೊತ್ತಿರಬೇಕು. ಮತ್ತೆ ಡಿಟರ್ಮಿನೆಂಟ್ ಆಫ್ A ಇನ್ವರ್ಸ್ ಅಂದಾಗ ಏನು? ಸಿಂಪಲ್ 1 ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ A, ದಿ ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ adjoint of A inverse is always equal to adjoint of A inverse is equal to A divided by determinant of A. ಇದನ್ನ ಕ್ವಶನ್ ಆಗಿ ತುಂಬಾ ಕಡೆ ಕೇಳಬಹುದು. ಅಕಸ್ಮಾತ್ A ಸಿಮಿಟ್ರಿಕ್ ಆದ್ರೆ A ಇನ್ವರ್ಸ್ ಏನಾಗುತ್ತೆ? ಅದು ಕೂಡ ಸಿಮಿಟ್ರಿಕ್ ಆಗುತ್ತೆ. ಅಡ್ಜಾಯಿಂಟ್ ಆಫ್ A ಕೂಡ ಸಿಮಿಟ್ರಿಕ್ ಆಗುತ್ತೆ. A ಡಯಾಗ್ನಲ್ ಆದ್ರೆ A ಇನ್ವರ್ಸ್ ಏನಾಗುತ್ತೆ? ಅದು ಕೂಡ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. A ಅಕಸ್ಮಾತ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆದ್ರೆ A ಇನ್ವರ್ಸ್ ಏನಾಗುತ್ತೆ? A ಇನ್ವರ್ಸ್ ಕೂಡ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಇದು ಒಂದು ಪಾಯಿಂಟ್ ನೀವು ಗೊತ್ತಿರಬೇಕು. ಅಂಡ್ ನಾವು ಎಲ್ಲಾ ಮಾತಾಡ್ತಾ ಇರೋದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬಗ್ಗೆ ಮಾತ್ರನೇ, ಅದು ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಬೇಕು. ಫೈನ್, ಈ ಪಾಯಿಂಟ್ಸ್ ಎಲ್ಲ ಕ್ಲಾರಿಫೈ ಆಯ್ತಲ್ಲ? ನೆಕ್ಸ್ಟ್ ಕ್ವೆಶನ್ಸ್ ಯಾವ ರೀತಿ ಕೇಳಬಹುದು? ಲೆಟ್ A ಬಿ ಎ ನಾನ್ ಸಿಂಗುಲರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3, ದೆನ್ ಅಡ್ಜಾಯಿಂಟ್ ಆಫ್ A. ಈಗ ತಾನೇ ಹೇಳಿದೆ ನಾನು. ಅಡ್ಜಾಯಿಂಟ್ ಆಫ್ A ಏನಂತ ಬರೀತೀರಾ? ಹೌ ಡು ಯು ರೈಟ್ ಇಟ್? ಅಡ್ಜಾಯಿಂಟ್ ಆಫ್ A, ಯು ರೈಟ್ ಇಟ್ ಡಿಟರ್ಮಿನೆಂಟ್ ಆಫ್ A. ಇದು 3x3 ಅಂದ್ರೆ ಒಂದು ಕಡಿಮೆ, 3 ಇದ್ರೆ ಒಂದು ಕಡಿಮೆ ಮಾಡಿ 2 ಮಾಡ್ಕೊಳ್ಳಿ. ಗೊತ್ತಾಗ್ತಾ ಇದೆ? ಯಾಕೆ ಅಂದ್ರೆ ಫಾರ್ಮುಲಾ ಏನ್ ಹೇಳುತ್ತೆ? n ಟು ದ ಪವರ್ ಡಿಟರ್ಮಿನೆಂಟ್ ಆಫ್ A ಟು ದ ಪವರ್ n-1 ಅಂತ. ಸೊ ಒಂದು ಪವರ್ ಕಡಿಮೆ ಮಾಡ್ಕೊಳ್ಬೇಕು. ಸೊ ಡಿಟರ್ಮಿನೆಂಟ್ ಆಫ್ A ಸ್ಕ್ವೇರ್. ಸೊ ಆಪ್ಷನ್ ಬಿ ಇಸ್ ಯುವರ್ ರೈಟ್ ಆನ್ಸರ್. ನೋಡಿ, ಗೊತ್ತಾಯ್ತಾ? ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಫೈನ್, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣವಾ? ಈಗ ಇಫ್ A ಇಸ್ ಅನ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಕೊಟ್ಟಾಗ ಈಗ ಜಸ್ಟ್ ಫೈಂಡ್ ಔಟ್ ಮಾಡಿದ್ವಿ. ನೋಡಿ, ಡಿಟರ್ಮಿನೆಂಟ್ ಆಫ್ ವಾಟ್ ಇಸ್ ದ ಆನ್ಸರ್? 1 ಡಿವೈಡೆಡ್ ಬೈ determinant of A. Determinant of A inverse is always equal to 1 divided by determinant of A. So again option B is your right answer. ನೋಡಿ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ಹೋಗೋದಾ? ನೋಡಿ, ಎಷ್ಟು ಈಸಿ ಆಗಿದೆ. ನೀವು ಆ ಪಾಯಿಂಟ್ಸ್ ರಿಮೆಂಬರ್ ನ ನೀವು ಗೊತ್ತಾಗ್ಬಿಟ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಲ್ಲ. ಇನ್ನೊಂದಷ್ಟು ಪಾಯಿಂಟ್ಸ್ ಟು ರಿಮೆಂಬರ್. A adjoint of A to the power m ಅಂತ ಬಂದಾಗ adjoint of A whole to the power m ಅಂದ್ರೂ ಕೂಡ ಒಂದೇನೆ. ಇನ್ವರ್ಸ್ಗೂ ಅದು ಅಪ್ಲೈ ಆಗುತ್ತೆ. ಇಲ್ಲಿ adjoint of A into B is same as adjoint of B into adjoint of A. ರಿವರ್ಸ್ ಮಾಡಬೇಕು, ನೋಡ್ಕೊಳ್ಳಿ. ಇದೆಲ್ಲ ಕ್ವಶನ್ ಆಗಿ ಫ್ರೇಮ್ ಮಾಡಬಹುದು. ಎ ಬಿ ಹೋಲ್ ಇನ್ವರ್ಸ್ ಆದ್ರೆ ಬಿ ಇನ್ವರ್ಸ್ ಎ ಇನ್ವರ್ಸ್, ಇದು ಸೇಮ್ ಅದೇ ತರ ಟೈಪ್ ಬರುತ್ತೆ. ವೆರಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ adjoint of A k to the power A. k ಅಂದ್ರೆ ಗೊತ್ತು, k to the times A ಅಂದ್ರೆ A ನಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ನು k ಇಂದ ಮಲ್ಟಿಪ್ಲೈ ಮಾಡ್ಬೇಕು ಅಲ್ವಾ? ಸೊ ಏನ್ ಬರುತ್ತೆ? k to the power n-1 into adjoint of A ಬರುತ್ತೆ. ನೆನ್ಪಿಟ್ಕೊಳ್ಳಿ, ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಡಿಟರ್ಮಿನೆಂಟ್ ಆಫ್ k ಟೈಮ್ಸ್ A ಏನಂತ ಬರೀಬಹುದು? k to the power n ಡಿಟರ್ಮಿನೆಂಟ್ ಆಫ್ A. ಇದು ಯಾವಾಗ್ಲೂ ನೆನ್ಪಿರ್ಬೇಕು. k to the power n ಇದು, ವೇರ್ n is the order of the matrix. n is the order of the matrix. ಈಗ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಡ್ಜಾಯಿಂಟ್ ಕಂಡಿಡಿದ್ರೆ ಏನಾಗುತ್ತೆ? ಐಡೆಂಟಿಟಿನೇ ಬರುತ್ತೆ. ನಲ್ ಮ್ಯಾಟ್ರಿಕ್ಸ್ ಅಡ್ಜಾಯಿಂಟ್ ಕಂಡಿಡಿದ್ರೆ ಏನಾಗುತ್ತೆ? ನಲ್ ಮ್ಯಾಟ್ರಿಕ್ಸ್ ಬರುತ್ತೆ. ಡಿಟರ್ಮಿನೆಂಟ್ ಆಫ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ? 1 ಬರುತ್ತೆ. ಸೊ ಈ ರೀತಿ ಒಂದಷ್ಟು ಪಾಯಿಂಟ್ಸ್ ಟು ರಿಮೆಂಬರ್ ನ ನೀವು ಸ್ಕ್ರೀನ್ ಶಾಟ್ ಮಾಡಿ ಬರ್ದಿಟ್ಕೊಂಡ್ರೆ ಶಾರ್ಟ್ ನೋಟ್ಸ್ ಅಲ್ಲಿ
ತುಂಬಾ ಯೂಸ್ಫುಲ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನೀವು ಮಾಡಬಹುದು ಕ್ವಶನ್ ನ. ಎ ಸಿಂಗುಲರ್ ಆದಾಗ ಅಡ್ಜಾಯಿಂಟ್ ಆಫ್ ಎ ವ್ಯಾಲ್ಯೂ ಏನು ಅಂತ ಕೇಳಿದಾಗ ಆನ್ಸರ್ 0. ಎ ಸಿಂಗುಲರ್ ದೆನ್ ಯಾವಾಗ ಸಿಂಗುಲರ್ ಅಂತೀವಿ ನಿಮ್ಗೆ ಗೊತ್ತಿದೆ, ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 0 ಆದಾಗ ಮಾತ್ರ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತೀವಿ. ಆಮೇಲೆ ಇನ್ವರ್ಸ್ ಎಕ್ಸಿಸ್ಟ್ ಆಗೋದು ಕೂಡ ಇಟ್ ಶುಡ್ ಬಿ ಎ ನಾನ್ ಸಿಂಗುಲರ್. ಯಾವುದೇ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ವರ್ಸ್ ಬೇಕು ಅಂದ್ರೆ ಏನ್ ಅನ್ಬೇಕು ನಾವು, ಎ ಶುಡ್ ಬಿ ನಾನ್ ಸಿಂಗುಲರ್ ಅಂತೀವಿ. ಅದೆಲ್ಲ ಗೊತ್ತಿದೆಯಲ್ವಾ? ಫೈನ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಇದು ಇನ್ನೊಂದಷ್ಟು ಒಂದು ಎಕ್ಸಾಂಪಲರ್ ಬುಕ್ ಇಂದ ತಗೊಳ್ಳೊಂದಿರುವಂತ ಕ್ವೆಶನ್ಸ್. ಇಫ್ ಎ ಇಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3 ಅಂದಾಗ ಏನಾಗುತ್ತೆ, 3 ಇಂದ ಆಚೆ ಬರ್ಬೇಕಂದ್ರೆ ಏನು, 3³ ಡಿಟರ್ಮಿನೆಂಟ್ ಆಫ್ ಎ ಅಂತ ಬರೀಬೇಕು. ಈಗ ಜಸ್ಟ್ ಹೇಳಿದ್ವಲ್ಲ, ಸೊ ಆದ್ರಿಂದ 3 3 9 9 3 27 ಡಿಟರ್ಮಿನೆಂಟ್ ಆಫ್ ಎ ಗೊತ್ತಾಯ್ತಲ್ವಾ? ಸೊ ಎ ಇಸ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್, ದೆನ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಏನಂತ ಬರೀಬಹುದು, ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತ ಬರೀಬಹುದು. ನಥಿಂಗ್ ಟು ವರಿ ಅಬೌಟ್ ದಟ್. ನಾವು ಇಲ್ಲಿ ಇಫ್ XYZ ಬಿಲಾಂಗ್ಸ್ ಟು ಆರ್, ದೆನ್ ದ ವ್ಯಾಲ್ಯೂ ಇದನ್ನ ನೆನ್ಪಿಟ್ಕೊಳ್ಳಿ. ಈ ತರ ದೊಡ್ಡದಾಗಿ ಏನೋ ಒಂದು 2 to the power of x plus 2 to the power of minus x whole square, 2 to the power of x minus 2 to the power of x minus x whole square 1, ಈ ತರ ಎಲ್ಲ ಕಷ್ಟವಾಗಿ ಕೊಟ್ಟಿದ್ರೆ ಏನಿಲ್ಲ, ತುಂಬಾ ಸಿಂಪಲ್. ಪುಟ್ x ಜಾಗದಲ್ಲಿ 0 ಹಾಕಿ. x ಜಾಗದಲ್ಲಿ 0 ಹಾಕಿದ್ರೆ, ಯಾಕಂದ್ರೆ x ಎಲ್ಲದಕ್ಕೂ ಆಗುತ್ತೆ ಅಂದ್ಮೇಲೆ x ಜಾಗದಲ್ಲಿ 0 ಇರೋದಕ್ಕೂ ಆಗ್ಬೇಕಲ್ವಾ? ಸೊ 2 to the power x ಅಂದ್ರೆ ಏನು, 2 to the power 0 ಆಗುತ್ತೆ ಪ್ಲಸ್ 2 to the power minus 0. 2 to the power 0 ಅಂದ್ರೆ ಗೊತ್ತು ನಿಮ್ಗೆ 1. 2 to the power minus 0 ನಥಿಂಗ್ ಬಟ್ 1. 1 plus 1 ಏನಾಯ್ತು, 2 ಆಯ್ತು. ಇಲ್ಲಿ 2 ಸ್ಕ್ವೇರ್, 2 ಸ್ಕ್ವೇರ್ ಅಂದ್ರೆ ಏನಾಯ್ತು 4. ಇದು ಕೂಡ ಇಲ್ಲಿ 1 minus 1 0 ಆಗುತ್ತೆ, 0 1. ಸೊ ಎಲ್ಲಾ ಎಲಿಮೆಂಟ್ಸ್ 3 to the power 0 ಅಂದ್ರೂ ಕೂಡ 1, ಇಲ್ಲೂ 1. 4 0 1 4 0 1. ಸೊ ಐಡೆಂಟಿಕಲ್ ರೋಸ್ ಒಂದೇ ತರ ಇದ್ರೆ ರೋಸ್ ಅಥವಾ ಕಾಲಮ್, ಅದೇನು ನೀವು ಪ್ರಾಪರ್ಟಿ ಬಯಾಟ್ ಮಾಡೋ ಅವಶ್ಯಕತೆ ಇಲ್ಲ, ಲಾಜಿಕಲ್ ಆಗಿ ತಿಳ್ಕೊಳ್ಳಿ. ಇದ್ರೆ ಆನ್ಸರ್ 0. ಸೊ ಡಿಟರ್ಮಿನೆಂಟ್ ಆಫ್ 0 ತುಂಬಾ ಇಂಪಾರ್ಟೆಂಟ್. ನೋಡಿದ್ರೆ ಡಿಟರ್ಮಿನೆಂಟ್ ನೋಡಿದ ತಕ್ಷಣ ಗಾಬರಿ ಆಗ್ಬಿಡ್ತೀರಾ. ಗಾಬರಿ ಆಗುವಂತ ಅವಶ್ಯಕತೆ ಏನು ಇಲ್ಲ. ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ತಿಳಿದಂದ್ರೆ ಯಾವ ಕ್ವಶನ್ ಬೇಕಾದ್ರೂ ಆನ್ಸರ್ ಮಾಡಬಹುದು. ನೋಡಿ, ಈಗ ಈ ಕ್ವಶನ್ CET 2018 ಅಲ್ಲಿ ಕೊಟ್ಟಿದ್ದಾರೆ. ನೀವೇನಾದ್ರೂ ಈ ತರ ನೋಡೇ ಇಲ್ಲ, ವಿಡಿಯೋ ಬಗ್ಗೆ ತಿಳ್ಕೊಂಡೇ ಇಲ್ಲ ಅಂತಂದ್ರೆ ನೀವು ಇದನ್ನ ಆನ್ಸರ್ ಮಾಡೋದು ಅಯ್ಯೋ ಹೆಂಗೋ ಡಿವೈಡೆಡ್ ಪ್ಲಸ್ ಮೈನಸ್ ಅಂತೆಲ್ಲ ಹಾಕೊಂಡ್ ಮಾಡ್ತೀರಾ. ಏನಿಲ್ಲ, ಆನ್ಸರ್ 0. ಯಾಕೆ? ನಾನು ಹೇಳಿದ್ನಲ್ಲ, ಈಗ ಜಸ್ಟ್ ಹೇಳಿದ್ನಲ್ಲ, ಸೇಮ್ CET 2018 ಅಲ್ಲಿ ಕೇಳಿದ್ರು, ಆನ್ಸರ್ 0. ನೋಡಿ, ಅರ್ಥ ಆಯ್ತಾ? ಫೈನ್. ಈ ಕ್ವಶನ್ CET 2018 ಅಲ್ಲಿ ಕೇಳಿದ್ರೆ ಆನ್ಸರ್ 0 ಗೊತ್ತಾಯ್ತಲ್ಲ ಹೇಗೆ ಅಂತ. 5 to the power of x ಅಂತ ಅಂದ್ರೆ 0 ಹಾಕಿ 1 ಬರುತ್ತೆ. 5 to the power minus x ಜಾಗದಲ್ಲೂ 0 ಹಾಕಿ 1 ಬರುತ್ತೆ. 1 plus 1 1 2 square is 4. ಸೇಮ್ ಡಿಟರ್ಮಿನೆಂಟ್ ಗೆಟ್ 4 0 1 4 0 1 4 0 1 ಬರುತ್ತೆ. ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು 0. ವೆದರ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್, ಹೋಪ್ ಯು ಆರ್ ಫಾಲೋಯಿಂಗ್ ಇಟ್. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡಬಹುದು. ಪ್ರಾಪರ್ಟೀಸ್ ಇಲ್ಲ, ಒಂದು ಖುಷಿ ಪಡ್ಬೇಕಾಗಿರುವಂತದ್ದು ಇದ್ರಲ್ಲಿ. ನಾವು ಇದು ತುಂಬಾ ಈಸಿ ಅಲ್ಲ. ಏನಿದೆ, 3x3 ಕೇಳಿದ್ದಾರೆ. 3x3 ಅಂದ್ರೆ 5 3 ಸಲ ಬರ್ಬೇಕು ಅಲ್ವಾ? ಅಂದ್ರೆ ಡಿಟರ್ಮಿನೆಂಟ್ ಆಫ್ 5 times e ಅಂದಾಗ ಏನ್ ಮಾಡ್ತೀರಾ, 5³ ಡಿಟರ್ಮಿನೆಂಟ್ ಆಫ್ ಎ. ಯಾಕೆಂದ್ರೆ ವಿ ನೋ ದಟ್ 5³ means what? You know, 5 5s are 25, 25 into 5 125. So option B is your right answer. See, 125 times determinant of A. All these are exam questions. Exam ಅಲ್ಲಿ ಕೇಳಿರುವಂತ questions. Next ನೋಡ್ಕೊಳ್ಳಿ, CET 2015 ಅಲ್ಲಿ ಕೇಳಿರುವಂತ questions ನೋಡಿ. ನಾವು A³ ಕೇಳಿದಾರಲ್ವಾ, ಡಿಟರ್ಮಿನೆಂಟ್ ಆಫ್ A³ is equal to 27 ಅಂತ ಕೇಳಿದರೆ, that is same as determinant of A whole cube is equal to 27. We know that. ಯಾಕೆಂದ್ರೆ ಡಿಟರ್ಮಿನೆಂಟ್ ನ ನಾವು A into A ಬರ್ದಾಗ ಅದು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. A ಡಿಟರ್ಮಿನೆಂಟ್ ಆಫ್ A into ಡಿಟರ್ಮಿನೆಂಟ್ ಆಫ್ A into ಡಿಟರ್ಮಿನೆಂಟ್ ಆಫ್ A ಅಂತ ಬರ್ಕೋಬಹುದು. ಸೊ A³ ಆಗುತ್ತೆ. A³ ಅಂದ್ರೆ ಡಿಟರ್ಮಿನೆಂಟ್ ಆಫ್ A is cube root of 27. Cube root of 27. Cube root of 27 ಎಷ್ಟಾಗುತ್ತೆ? That is nothing but 3. ಸೊ ಡಿಟರ್ಮಿನೆಂಟ್ ಆಫ್ A ಕಂಡುಹಿಡಿಯೋದು ಗೊತ್ತಲ್ವಾ? ಆಲ್ಫಾ ಇಂಟು ಆಲ್ಫಾ, ಆಲ್ಫಾ ಸ್ಕ್ವೇರ್ ಬರ್ಕೊಳ್ಳಿ. ಆಲ್ಫಾ ಸ್ಕ್ವೇರ್ ಮೈನಸ್ 2 to the 4 is equal to 3. ಆಲ್ಫಾ ಸ್ಕ್ವೇರ್ is equal to ಏನಾಗುತ್ತೆ? 7 ಆಗುತ್ತೆ. ಆಲ್ಫಾ is equal to ಏನಾಗುತ್ತೆ? ಪ್ಲಸ್ ಆರ್ ಮೈನಸ್ √7. ನೋಡಿ, ಸೊ ವಾಟ್ ಈಸ್ ಆಪ್ಷನ್? ಆಪ್ಷನ್ ಕೆಲವೊಂದ್ಸಲ ಆಪ್ಷನ್ 1 2 3 ಫಾರ್ಮೆಟ್ ಅಲ್ಲೂ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ಇದು ನೋಡಿ, ತುಂಬಾ ಚಾಲೆಂಜಿಂಗ್ ಬಟ್ ಈಸಿ. CET 2018 ಅಲ್ಲಿ ಕೇಳಿರುವಂತ ಕ್ವೆಶನ್ ನೋಡಿ. ನಮಗ್ ಗೊತ್ತಿದೆ, ಡಿಟರ್ಮಿನೆಂಟ್ ಫಾರ್ಮುಲಾ ಗೊತ್ತಿದೆ. ಏನಂತ ಗೊತ್ತಿದೆ? x1 y1 1 ಇರುತ್ತೆ, x2 y2 ಏರಿಯಾ ಆಫ್ ದ ಟ್ರಯಾಂಗಲ್ 1 ಇರುತ್ತೆ, x3 y3 1, ಡಿಟರ್ಮಿನೆಂಟ್ 1/2, ದಟ್ ಈಸ್ ದ ಏರಿಯಾ ಆಫ್ ದ ಟ್ರಯಾಂಗಲ್. ಬಟ್ ನಮ್ಗೆ ಕೊಟ್ಟಿರೋ ಪಾಯಿಂಟ್ಸ್ x1 ಡಿವೈಡೆಡ್ ಬೈ a ಇದೆ, y1 ಡಿವೈಡ್ ಬೈ a ಇದೆ. ಸೊ ಇಲ್ಲಿ ಡಿವೈಡ್ ಬರೀಬೇಕು. ಡಿವೈಡ್ ಬೈ a ಬರೆಯೋ ಬದಲು ವಿ ನೋ ದ ಫಾರ್ಮುಲಾ. ಇಲ್ಲಿ 1/2 ಇದು ಫಾರ್ಮುಲಾ. ಇಲ್ಲಿ ಡಿವೈಡ್ ಬೈ a ಬರೀಬೇಕು, ಇಲ್ಲಿ ಡಿವೈಡ್ ಬೈ a ಬರೀಬೇಕು, ಇಲ್ಲೂ ಡಿವೈಡ್ ಬೈ a ಇರಬೇಕು.
ಸೊ ನಾನು ಏನ್ ಮಾಡ್ತೀನಿ, ಏನ ಇಲ್ಲಿ ತಗೊಂಡ್ಬಿಟ್ಟಾಗ ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ, x1 ಡಿವೈಡ್ ಬೈ a ಬರೀಬೇಕಾಗಿಲ್ಲ, y1 ಡಿವೈಡ್ ಬೈ a ಬರೀಬೇಕಾಗಿಲ್ಲ, ಅಂದ್ರೆ ಬಟ್ ಇಲ್ಲಿ a ಬರೀಬೇಕು. ಯಾವ you say that you multiplied by a and divide by a ಅನ್ನೋ ಕಾನ್ಸೆಪ್ಟ್. ಇಲ್ಲಿ x2 ಡಿವೈಡ್ ಬೈ a b ಬರೀಬೇಕು. ಸೊ ಇಲ್ಲಿ b ಬರೆದ್ಬಿಟ್ರೆ ಇಲ್ಲಿ b ಬರೆಯೋ ಅವಶ್ಯಕತೆ ಇಲ್ಲ, ಇಲ್ಲೂ b ಬರೆಯೋ ಅವಶ್ಯಕತೆ ಇಲ್ಲ, ಹಂಗಾದ್ರೆ b ಇಲ್ಲಿ ಬರ್ಕೊಳ್ಬೇಕು. x3 ಡಿವೈಡೆಡ್ ಬೈ b ಬರಿಬೇಕಾಯ್ತು, ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ, c ನ ಇಲ್ಲಿ c ಬರ್ಕೋಬಹುದು, ಇಲ್ಲಿ c ಬರಿಬೇಕು, ಬರೆಯೋ ಅವಶ್ಯಕತೆ ಇಲ್ಲ, ಇಲ್ಲಿ c ಆಚೆ ಬರ್ದಿದ್ದೀನಿ, ಇಲ್ಲಿ ಎಕ್ಸ್ಟ್ರಾ ಒಂದು c ಬರಿಬೇಕಾಗುತ್ತೆ. ನೋಡಿ ಅರ್ಥ ಆಯ್ತಾ? ಬಟ್ ಇಲ್ಲೇನ್ ಕೇಳಿದಾರೆ, 2a 2b 2c ಅಂತ ಬಂದಿರೋದು, ದಟ್ ಈಸ್ a b c ಡಿವೈಡ್ ಬೈ 2 ಅಂತ ಅವರೇ ಕೊಟ್ಟಿದ್ದಾರೆ, ಕಂಡೀಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು 2 ಸೇರಿಸ್ಕೊಳ್ತೀನಿ, 2 ಸೇರಿಸ್ತೀನಿ, 2 ಸೇರಿಸ್ತೀನಿ, 2 ಸೇರಿಸ್ತೀನಿ. ಸುಮ್ನೆ ಹಂಗೆಲ್ಲ ಸೇರ್ಸಕ್ ಆಗಲ್ವಲ್ಲ, ತೆಗಿಬೇಕು ಅಲ್ವಾ, ಆಚೆ ಕಡೆ ತೆಗೆದು ಇದೀನಿ. ಸೊ ಐ ಮಲ್ಟಿಪ್ಲೈ ಬೈ 2 ಅಂಡ್ ಐ ಡಿವೈಡ್ ಬೈ ದ 2. ನೋಡಿ ಅರ್ಥ ಆಯ್ತಾ? ಇದು ಈ ವ್ಯಾಲ್ಯೂ, ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂ ನಮಗೆ ಏನು ಅಂತ ಗೊತ್ತಿದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್? ದ ವ್ಯಾಲ್ಯೂ ಆಫ್ the determinant is equal to ABC divided by 2. ABC divided by 2. ಇಲ್ಲಿ 2 ಇದೆ, ಇಲ್ಲಿ ABC ಇದೆ, ಇಲ್ಲಿ 1/2 ಇದೆ. ಸೊ ABC ಕ್ಯಾನ್ಸಲ್. ಸೊ ಇದೇನಾಯ್ತು, 1/8 ಆಯ್ತು. ನೋಡಿ ಆಪ್ಷನ್ 4th one is the right answer. ನೋಡಿ ಗೊತ್ತಾಯ್ತಾ ಎಲ್ರಿಗೂ? ಫೈನ್. ಈ ಏರಿಯಾ ಆಫ್ ದ ಟ್ರಯಾಂಗಲ್ ಇದನ್ನ ಸ್ಟ್ರೈಟ್ ಫಾರ್ವರ್ಡ್ ನಾನು ಯೂಸ್ ಮಾಡಿದ್ದೀನಿ ಅಷ್ಟೇನೆ. ನಾವು ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸ್ವಲ್ಪ ಸ್ಲೈಡ್ ಸ್ಟಕ್ ಆಗಿದೆ, ಜಸ್ಟ್ ಎ ಮಿನಿಟ್. ಓಕೆ ಫೈನ್. ನಾವು f of x is equal to 0 mod ಡಿಟರ್ಮಿನೆಂಟ್ x minus a x minus b ಅಂತ ಕೊಟ್ಟಿದ್ದಾರೆ. ಇದರಲ್ಲಿ f of a ವ್ಯಾಲ್ಯೂ ಕಂಡಿಡ್ರಿ ಅಥವಾ f of b ಏನಾಗುತ್ತೆ, f of 0 f of 0 ಏನಿಲ್ಲ. ಇಂಥ ಕ್ವೆಶನ್ಸ್ ಬಂದಾಗ ನೋಡ್ಕೊಳ್ಳಿ, ಫಸ್ಟ್ 0 ಹಾಕೊಳ್ಳೋಣ, ಏನಾಗುತ್ತೆ ಅಂತ ನೋಡೋಣ. x ಜಾಗದಲ್ಲಿ 0 ಹಾಕೋಣ. 0 ಹಾಕಿದಾಗ ಏನ್ ಬರುತ್ತೆ, 0 minus a minus b, x ಜಾಗದಲ್ಲಿ 0 ಹಾಕೋಣ, a 0 minus c b c 0. ಇದ್ರ ವ್ಯಾಲ್ಯೂ ಯಾವಾಗ್ಲೂ 0. ಯಾಕೆ ಅಂತ ಹೇಳ್ಬಿಡ್ತೀನಿ ನೋಡಿ. ಆಲ್ವೇಸ್ ನೋಟ್, ಡಿಟರ್ಮಿನೆಂಟ್ ಆಫ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್, ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಆಡ್ ಆರ್ಡರ್, ಆಡ್ ಆರ್ಡರ್ ಇದ್ದಾಗ ನೀವು ಕಣ್ ಮುಚ್ಕೊಂಡು, ಆಡ್ ಆರ್ಡರ್ ಇದ್ದಾಗ ಕಣ್ ಮುಚ್ಕೊಂಡು ಆನ್ಸರ್ ನ 0 ಅಂತ ಬರೀಬಹುದು. ಸೊ ಇದ್ರ ಡಿಟರ್ಮಿನೆಂಟ್ 0 ಅಂದ್ರೆ f of x ಜಾಗದಲ್ಲಿ 0 ಹಾಕಿದಾಗ ಮಾತ್ರ ಇದು ಸ್ಯಾಟಿಸ್ಫೈ ಆಗುತ್ತೆ. ಇದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡ್ಕೊಳ್ಳಿ, ಇದು ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಫಸ್ಟ್ ಥಿಂಗ್ ಇಸ್ ಸ್ಕ್ಯೂ ಅಂತ ಗೊತ್ತಾಗಬೇಕು, ಯಾಕಂದ್ರೆ ಮೈನಸ್ ಎ ಮೈನಸ್ ಬಿ ಮೈನಸ್ ಸಿ ಇದ್ರೆ ಅದ್ರ ಆಪೋಸಿಟ್ ಡಯಾಗ್ನಲ್ ಎಲಿಮೆಂಟ್ ಎಲ್ಲ 0 ಇದೆ, ಫಸ್ಟ್ ಕಂಡೀಷನ್. ಆಪೋಸಿಟ್ ನೋಡಿ, ಇಲ್ಲಿ ಮೈನಸ್ ಎ ಮೈನಸ್ ಬಿ ಮೈನಸ್ ಸಿ ಇದೆ, ಇಲ್ಲಿ ಎ ಬಿ ಸಿ ಇದೆ. ಆಬ್ವಿಯಸ್ಲಿ ಇದು ಸ್ಕ್ಯೂ ಸಿಮಿಟ್ರಿಕ್ ಆಡ್ ಆರ್ಡರ್ ಇದ್ರೆ ಯಾವಾಗ್ಲೂ 0 ಬರುತ್ತೆ. ಬ್ಲೈಂಡ್ ಆಗಿ ನೀವು 0 ಹಾಕ್ಬೋದು, ನಥಿಂಗ್ ಟು ವರಿ ಅಬೌಟ್ ದಟ್. ಸೊ ಫೈನ್. ನೆಕ್ಸ್ಟ್ ಕ್ವೆಶ್ಚನ್, ಎ ಇನ್ವರ್ಸ್, ಇದು ಎ ಕೊಟ್ಟಿದ್ದಾರೆ, ದೇ ಆಸ್ಕಿಂಗ್ ಯು ಟು ಎ ಇನ್ವರ್ಸ್ ಎಕ್ಸಿಸ್ಟ್, A201. ನಾವು ಏನ್ ಮಾಡ್ಬೇಕು, ಎ ಇನ್ವರ್ಸ್ ಯಾವಾಗ ಬರುತ್ತೆ, ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0. ಸಿಂಪಲ್ ಲಾಜಿಕ್. ಸೊ ಲೆಟ್ us find out the determinant of this. When you are evaluating, you can evaluate either by ಈ ರೋ ಇಂದ ಎವಾಲ್ಯೂಟ್ ಮಾಡೋದು, ಕಾಲಮ್ ಇಂದನೂ ಎವಾಲ್ಯೂಟ್ ಮಾಡಬಹುದು. ಸೊ 2 times 3 2s are 6 minus 5 minus lambda 0 minus 5 minus 3. Now that is equal to minus 3, 0 minus 2 is equal to 0. So 6 minus 5 1, 2 minus plus 5 lambda minus into minus plus 6 is equal to 0, is not equal to 0. So not equal to 0. Correct alva? Illi yavude condition illa, 2 hatra bartilla nodಕೊಳ್ಳಿ. So 5 lambda is equal to not equal to minus 8. So therefore lambda is not equal to minus 8 by 5. Minus 8 by 5. See whether everyone understood. ಗೊತ್ತಾಗ್ತಾ ಇದೆಯಾ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ? ಸೊ minus 8 by 5 ಎಲ್ಲಿ, ಏನಲ್ಲಿ ಇಲ್ಲ, ಬಿ ಇಲ್ಲ, ಸಿ ಇಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. See whether everyone understood. Fine. Next question ಹೋಗೋಣ. So A inverse exists ಅಂದ್ರೆ determinant of A is not equal to 0. Most important point, that one you have to note. Next, and this one CET 2015 they have asked this question. This is degree ಅನ್ನೋದು ಮಿಸ್ ಆಗಿತ್ತಲ್ಲಿ. ಈಗ ನೋಡಿ ಈಸಿಯಾಗಿ ನೀವೇನ್ ಮಾಡ್ತೀರಾ, cos 15 degree into evaluate ಮಾಡಬೇಕು cos 75 degree minus sin 75 degree into sin 15 degree. This looks like cos of A into cos B minus sin A into sin B ಅಲ್ವಾ? ಆಗ ಏನ್ ಬರೀತೀರಾ ನೀವು, cos of A plus B. cos of A plus B ಅಂದ್ರೆ 15 degree plus 75 degree, that is cos A plus B ಫಾರ್ಮುಲಾ ಯೂಸ್ ಮಾಡ್ತೀರಾ. cos A plus B ಅಂದ್ರೆ ಏನು, cos 90 degree ಆಯ್ತು. cos 90 degree is nothing but 0. So option B is the right answer. See whether everyone understood this one.
Fine. Next question, 12th one. Then adjoint of ನೋಡಿ ಇದು this is the most easy. A ಕೊಟ್ಟಿದ್ದಾರೆ, adjoint of A ಬೇಕು. A into adjoint of A, we know that it is nothing but the determinant. Determinant of A 0 0 0, determinant of A ಇಲ್ಲಿ 0 0 0, ಇಲ್ಲಿ determinant of A ಅಲ್ವಾ? ಸೊ ಅಲ್ಲಿಗೆ ಆಪ್ಷನ್ ಸಿ ಆಗಕ್ ಸಾಧ್ಯ ಇಲ್ಲ. ಸೊ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂನ ನಾವು ಕಂಡುಹಿಡಿಯೋಣ. ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಕಂಡುಹಿಡಿದಾಗ 1 4 2 8 minus 3 2 6 minus 6 minus 2 evaluate 0 4 0 ಆಗುತ್ತೆ. ಸೊ minus minus plus 9 ಆಗುತ್ತೆ. ಅಗೈನ್ minus 2 ನೀವು evaluate ಬೇಕಾದ್ರೆ ಇಲ್ಲಿಂದನೂ ಮಾಡ್ಕೋಬಹುದು. plus 2 into 0 minus 3 2 6. So that is equal to 8 minus 6. This is equal to determinant of A. Determinant of A ಕಂಡುಹಿಡಿದ್ರೆ ಸಾಕು. 8 minus 6 ಎಷ್ಟು 2 ಆಯ್ತು. 9 2 18 minus 18. So plus minus 12. So that is equal to, sorry, just a mistake here. 4 2 8 minus 6 plus 2 ತಗೋಬೇಕಾಯ್ತು. plus 2. So 0 into 4 plus 9. 0 plus 9. That's correct. Plus 2 into 0 minus 6. So that becomes 18. Plus 18 minus 12 plus 2. So 20 ನಲ್ಲಿ 8 12 ಹೋದ್ರೆ 8. Sorry, determinant ಇದೊಂದು ಸ್ವಲ್ಪ ಫಾಸ್ಟ್ ಮಾಡ್ಕೋಬೇಕಾಯ್ತು. I made a mistake. determinant 8 ಯಾವ್ದ್ರಲ್ಲಿದೆ? So option A is the right answer. ನೋಡಿ ಗೊತ್ತಾಯ್ತಾ ಎಲ್ರಿಗೂ? So fine. Next question ಹೋಗೋಣವಾ? Now inverse, ಇದು ಸುಮಾರು ಸಲ ನಾವು ಕೇಳಿದೀವಿ. A 2 3 diagonal ನೋಡ್ಕೊಳ್ಳಿ, ಅದೇನಿದೆಯೋ ಅದ್ರ ರೆಸಿಪ್ರೋಕಲ್ ಬರಬೇಕು. 1/2 1/3 1/4. ದಟ್ ಇರೋದು ಆಪ್ಷನ್ ಡಿ. ಸೊ ಇನ್ವರ್ಸ್ ಕೇಳಿದಾಗ ಡಯಾಗ್ನಲ್ ಎಲಿಮೆಂಟ್ಸ್, ಇನ್ವರ್ಸ್ ಕೇಳಿದಾಗ ಡಯಾಗ್ನಲ್ ಎಲಿಮೆಂಟ್ಸ್ ರೆಸಿಪ್ರೋಕಲ್ ಆಗಿರ್ಬೇಕು ಅನ್ನೋದು ಗೊತ್ತಿರಲಿ ಅಷ್ಟೇ, ಸಿಂಪಲ್. ನಾವು ಸೊಲ್ಯೂಷನ್ ಆಫ್ ದ ಈಕ್ವೇಶನ್, ಇದನ್ನ ಈಕ್ವೇಶನ್ ಎವ್ಯಾಲ್ಯೂಯೇಟ್ ಮಾಡಿದಾಗ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಥವಾ ಕ್ಯೂಬಿಕ್ ಈಕ್ವೇಶನ್ ಬರ್ಬೋದು. ಟ್ರೈ ಟು ಎವ್ಯಾಲ್ಯೂಯೇಟ್. ಸೊ 5x ಸ್ಕ್ವೇರ್ 5x minus 2x minus 2 2x plus x minus 1. ಇವು ಎವ್ಯಾಲ್ಯೂಯೇಟ್ ಮಾಡೋಕೆ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. 2 plus 5 ಮಿಸ್ಟೇಕ್ ಆದ್ರೆ ಹೋಗುತ್ತೆ. ಸೊ ಇದೇನಾಗುತ್ತೆ, x ಇಲ್ಲಿ ಬಂತು, x into x, x square will be left out with 3x square minus 3x, that is nothing but 6x minus 9 is equal to 0. And this is nothing but quadratic equation. X square minus 3x minus 3 is equal to 0. ಏನ್ ಮಾಡ್ತೀರಾ, ಡಿವೈಡ್ ಬೈ 2 ಮಾಡಿದಾಗ ಇಲ್ಲಿ 2x ಬರುತ್ತೆ. ನಾವು ಕ್ವಾಡ್ರಾಟಿಕ್ ಈಕ್ವೇಶನ್ ಈ -3 ನೋಡ್ಕೊಳ್ಳಿ. -3 ಗೆ ನೀವು ಫ್ಯಾಕ್ಟರ್ ನ ಕಂಡುಹಿಡ್ಕೊಳ್ಳಿ. -3 ಗೆ ಏನ್ ಫ್ಯಾಕ್ಟರ್? 3 1s 3. ಮಧ್ಯದ ನಂಬರ್ ಬೇಕಂದ್ರೆ -3 + 1 ಬರುತ್ತೆ. ಚೇಂಜ್ ದ ಸೈನ್ ಆಫ್ ದಿಸ್. ಸೊ 3 and -1. ಸೊ 3 and -1, 3 and -1 ಎಲ್ಲಿದೆ? ಆಪ್ಷನ್ ಎ ನಲ್ಲಿ ಇದೆ. ನೋಡಿ ಗೊತ್ತಾಗ್ತದೆ. ಸೊ ಯಾವಾಗ್ಲೂ ಅಷ್ಟೇ ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಾಗ ಈಸಿಯಾಗಿ ಸಾಲ್ವ್ ಮಾಡೋದು ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ನಾನು ನಿಮ್ಗೇನಾದ್ರು ಬೈ ಚಾನ್ಸ್ ನಿಮ್ಗೆ ಯಾವ್ದಾದ್ರು ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಿರ್ತಾರೆ, 3x ಸ್ಕ್ವೇರ್, ಜಸ್ಟ್ ನಾವು 3x ಸ್ಕ್ವೇರ್ minus 6x plus 9 ಅಂತ ಇತ್ತಾ? 3x ಸ್ಕ್ವೇರ್ 6x ಮೈನ್, ಇದು ರೆಡ್ಯೂಸ್ ಮಾಡಿದಿರಾ ಹೇಗೆ? 9 3s 27. ಸೊ 27 ಬರ್ಕೊಳ್ಳಿ. ಸೊ ಮಧ್ಯದ ನಂಬರ್ ಯು ಟೇಕ್ ದ ನಂಬರ್. ಸೊ 9 3s 27, 9 3s 27, 27 ಇಲ್ಲಿ -6 ಬರ್ಬೇಕಂದ್ರೆ ಏನ್ ಮಾಡ್ತೀರಾ? -9 + 3. ಸೊ ನಾವು ವಾಟ್ ವಿ ಹ್ಯಾವ್ ಟು ಸಪೋಸ್ ಟು ಡೂ ಇಸ್ ಡಿವೈಡ್ ಬೈ ದ ಕೋಎಫಿಷಿಯಂಟ್. 3 ಇಂದ ಡಿವೈಡ್ ಮಾಡಿ, ಡಿವೈಡ್ ಬೈ ದ ಕೋಎಫಿಷಿಯಂಟ್ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? -3 1 ಬರುತ್ತೆ. ಚೇಂಜ್ ದ ಸೈನ್ ನ ಚೇಂಜ್ ಮಾಡಿ. ಸೊ 3 ಮತ್ತೆ -1. ದಿಸ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಮೆಥಡ್ ಟು ಸಾಲ್ವ್ ಕ್ವಾಡ್ರಾಟಿಕ್. ಯಾವುದೇ ಕ್ವಾಡ್ರಾಟಿಕ್ ಈಕ್ವೇಶನ್ ಬಂದ್ರು ಸಿಂಪಲ್ ಟೆಕ್ನಿಕಲಿ ನೀವು ಯೂಸ್ ಮಾಡ್ಕೋಬಹುದು ಇದನ್ನ. ಫೈನ್, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೌ ದಿಸ್ ಒನ್ ಇಸ್ a ಸ್ಕ್ವೇರ್. a ಸ್ಕ್ವೇರ್ ಇದೆ, ನಾವು a into a minus a plus i. ಅವ್ರು ಕೇಳಿರೋದು a ಇನ್ವರ್ಸ್ ಅಲ್ವಾ? a ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡೋಣ. a ಇನ್ವರ್ಸ್ ಹಾಕ್ತೀನಿ, ಇಲ್ಲೂ a ಇನ್ವರ್ಸ್ ಹಾಕ್ತೀನಿ, ಇಲ್ಲೂ a ಇನ್ವರ್ಸ್ ಹಾಕ್ತೀನಿ, is equal to 0. ಸೊ a ಇನ್ವರ್ಸ್ into a ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಯ್ತು, ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಯ್ತು. ಸೊ ವಾಟ್ ವಿ ಲೆಫ್ಟ್ ಔಟ್ ವಿಸ್ a ಇನ್ವರ್ಸ್ into i. ಈ i ಮೈನಸ್ i ಈ ಕಡೆ ಹೋದಾಗ ಪ್ಲಸ್ i ಆಗುತ್ತೆ, ಇದು ಮೈನಸ್ a ಆಗುತ್ತೆ. ಸೊ i minus a is the answer. ಸೊ ಆಪ್ಷನ್ ಸಿ is your answer. ನೋಡಿ ಗೊತ್ತಾಯ್ತಾ? ಸಿಂಪಲ್ ಆಗಿ. ನಾವು 6th ಕ್ವೆಶ್ಚನ್. ಸೊ ಇನ್ವರ್ಸ್ ಕಂಡು ಹಿಡಿಯೋದು ಯಾವಾಗ್ಲೂ ಎ ಬಿ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಾಗ, ಎ ಬಿ ಸಿ ಡಿ ಅಂತ ಕೊಟ್ಟಾಗ
ಇನ್ವರ್ಸ್ ಕಂಡುಹಿಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಎ ಇನ್ವರ್ಸ್ ಇಸ್ ಆಲ್ವೇಸ್ ಇಂಟರ್ಚೇಂಜ್ ದ ವ್ಯಾಲ್ಯೂಸ್ ಎ ಮತ್ತೆ ಡಿ ನ, ಇದು ಡಿ ಬರ್ಕೊಳ್ಳಿ, ಇದು ಎ ಬರ್ಕೊಳ್ಳಿ, ಇಂಟರ್ಚೇಂಜ್ ಮಾಡ್ಕೊಳ್ಳಿ, ಮತ್ತೆ ಸೈನ್ ನ ಚೇಂಜ್ ಮಾಡಿ. ಇಲ್ಲಿ ಮೈನಸ್ ಬಿ ಮೈನಸ್ ಸಿ, ಏನು ಸೈನ್ ಇರುತ್ತೋ ಅದನ್ನ ಉಲ್ಟಾ ಮಾಡಿ. ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿಯೋದು ಗೊತ್ತು, ಎ ಡಿ ಮೈನಸ್ ಬಿ ಸಿ, ಕರೆಕ್ಟ್ ಅಲ್ವಾ? ಸೊ ಆ ಪ್ರಕಾರವಾಗಿ ಇಂಟರ್ಚೇಂಜ್ ಇರೋದು ಎಲ್ಲಿದೆ, 2 ಇಂಟರ್ಚೇಂಜ್ ಮಾಡ್ಕೊಳ್ಳಿ. 2 ಇರೋದು 2 ಇಲ್ಲಿದೆ, ಇಲ್ಲಿಲ್ಲ, ಇಲ್ಲಿದೆ, ಇಲ್ಲಿಲ್ಲ. ಹಂಗಾದ್ರೆ ಎ ಮತ್ತೆ ಸಿ ನಲ್ಲಿ ಆನ್ಸರ್ ಇರುತ್ತೆ. ಡಿಟರ್ಮಿನೆಂಟ್ ಏನೋ 2 2s 4 ಮೈನಸ್ 4 3s 12, ಸೊ ಮೈನಸ್ 8. ಸೊ ಆಪ್ಷನ್ಸ್ ಇರೋದು ಆಮೇಲೆ ಮೈನಸ್ 3 ಮೈನಸ್ 4 ಇದೆ, ಇಲ್ಲಿ ಪ್ಲಸ್ 3 ಮೈನಸ್ 4 ಇದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ಗೊತ್ತಾಯ್ತಾ ಹೇಗೆ ಅಂತ? ಇಂಟರ್ಚೇಂಜ್ ಮಾಡಬೇಕು ಮತ್ತೆ ಹಾಗೆ. ಫೈನ್, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ ಎಲ್ಲಾ ಕಡೆನೂ ಯೂಸ್ ಮಾಡಬಹುದು. ಇಂಟರ್ಚೇಂಜ್ ದ ಡಯಾಗ್ನಲ್ ಎಲಿಮೆಂಟ್. ಈ ಡಯಾಗ್ನಲ್ ಎಲಿಮೆಂಟ್ ನ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ದ ಸೈನ್ ಆಫ್ ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ ಮತ್ತೆ ಡಿಟರ್ಮಿನೆಂಟ್ ಇಂದ ಇದು ಮಾಡಬೇಕು. ಡಿಟರ್ಮಿನೆಂಟ್ ಎ ಡಿ ಮೈನಸ್ ಬಿ ಸಿ ಅಂದ್ರೆ ಏನು, ಡಿಟರ್ಮಿನೆಂಟ್ ವ್ಯಾಲ್ಯೂ. ನೋಡಿ ಗೊತ್ತಾಯ್ತಾ? ಎ ಇನ್ವರ್ಸ್ ಕಂಡು ಹಿಡಿಯೋದು. ನಾವು ವೆರಸ್ ದಿಸ್ ಒನ್, ಇದು ಎವ್ಯಾಲ್ಯೂಯೇಟ್ ಮಾಡೋದು ಈಸಿ. ಇದು ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗುತ್ತೆ. ಎರಡು ಕಾನ್ಸೆಪ್ಟ್ ಕೇಳಿದ್ದಾರೆ, ಸೊ ಟ್ರೈ ಟು ಎವ್ಯಾಲ್ಯೂಯೇಟ್. ಇದು ಕಾಸ್ ಟಿ, ಇಲ್ಲೇನಾಗುತ್ತೆ ಟಿ ಸ್ಕ್ವಯರ್ ಮೈನಸ್ 2t ಅಂದ್ರೆ ಮೈನಸ್ ಟಿ ಸ್ಕ್ವಯರ್ ಮೈನಸ್ ಟಿ ಇಂಟು 2 ಸೈನ್ ಟಿ ಇಂಟು ಮೈನಸ್ 2t ಬರುತ್ತೆ, ಇಲ್ಲಿ 2t ಸೈನ್ ಟಿ ಆಗುತ್ತೆ, ಈ ಟರ್ಮ್ ಹೋಗುತ್ತೆ, ಪ್ಲಸ್ 1 ಟೈಮ್ಸ್ 2 ಸೈನ್ ಟಿ ಇಂಟು ಟಿ ಮೈನಸ್ ಟಿ ಸೈನ್ ಟಿ ದಟ್ ಈಸ್ ಈಕ್ವಲ್ ಟು ಏನು, ಇದನ್ನ ಕಂಡು ಹಿಡಿಬೇಕು. ಸೊ ಇಲ್ಲೇನಾಗುತ್ತೆ ಮೈನಸ್ ಟಿ ಸ್ಕ್ವೇರ್, ಇಲ್ಲೇನ್ ಬರುತ್ತೆ ಒಂದು ಸೈನ್ ಟಿ ಬಂತು. ದಿಸ್ ಈಸ್ ದ ಫಂಕ್ಷನ್. ನೋಡ್ಕೊಳ್ಳಿ, ಇದು ಎಫ್ ಆಫ್ ಟಿ ಅಲ್ವಾ? ಡಿವೈಡ್ ಬೈ ಟಿ ಸ್ಕ್ವೇರ್ ಕೇಳಿದ್ದಾರೆ. ಡಿವೈಡ್ ಬೈ ಟಿ ಸ್ಕ್ವೇರ್ ಮಾಡಿದಾಗ, ಸಾರಿ ಇಲ್ಲಿ ಕಾಸ್ ಟಿ ಒಂದು ಮಿಸ್ ಆಗಿದೆ. ಸೊ ಟಿ ಸ್ಕ್ವೇರ್ ಡಿವೈಡ್ ಮಾಡಿದಾಗ ಏನಾಗುತ್ತೆ, ಮೈನಸ್ ಕಾಸ್ ಟಿ ಪ್ಲಸ್ ಸೈನ್ ಟಿ ಡಿವೈಡೆಡ್ ಬೈ ಟಿ ಬರುತ್ತೆ. ಇಲ್ಲೊಂದು ಟಿ ಕ್ಯಾನ್ಸಲ್ ಆಗುತ್ತೆ. ಸೊ ಇದಕ್ಕೆ ನಾವು ಲಿಮಿಟ್ ತಗೋಬೇಕು. ಲಿಮಿಟ್ ಆಸ್ ಟಿ ಟೆನ್ಸ್ ಟು 0. ಟಿ ಟೆನ್ಸ್ ಟು 0 ಸೈನ್ ಟಿ ಡಿವೈಡ್ ಬೈ ಟಿ 1 ಬರುತ್ತೆ. ಕಾಸ್ 0 ಬಂದ್ಬಿಟ್ಟು -1 ಆಗುತ್ತೆ. ಸೊ -1 ಪ್ಲಸ್ 1 ಆನ್ಸರ್ 0 ಬರುತ್ತೆ. ನೋಡಿ ಗೊತ್ತಾಯ್ತಾ ಇದು ಕಾನ್ಸೆಪ್ಟ್ ಹೇಗೆ ಎವ್ಯಾಲ್ಯೂಯೇಟ್ ಮಾಡೋದು ಅಂತ? ಸೊ ಫಸ್ಟ್ ಡಿಟರ್ಮಿನೆಂಟ್ ಕಂಡು ಹಿಡ್ಕೊಳ್ಳಿ. ಡಿಟರ್ಮಿನೆಂಟ್ ಕಂಡು ಹಿಡಿದಾಗ ಮೈನಸ್ ಟಿ ಸ್ಕ್ವೇರ್ ಕಾಸ್ ಟಿ ಆಗುತ್ತೆ, ಪ್ಲಸ್ ಟಿ ಸೈನ್ ಟಿ ಆಗುತ್ತೆ, ಡಿವೈಡ್ ಬೈ ಟಿ ಸ್ಕ್ವೇರ್. ಆಸ್ ಟಿ ಟೆನ್ಸ್ ಟು 0 ಆದಾಗ ಈ ವ್ಯಾಲ್ಯೂ -1 ಒಂದು ಪ್ಲಸ್ 1 ಬರುತ್ತೆ. ದ ಆನ್ಸರ್ ಇಸ್ 0. ಆಪ್ಷನ್ ಎ ಇಸ್ ದ ಆನ್ಸರ್. ನೋಡಿ ಗೊತ್ತಾಯ್ತಾ ಎಲ್ರಿಗೂ? ಫೈನ್. ನೆಕ್ಸ್ಟ್ 8th ಕ್ವೆಶ್ಚನ್ ನೋಡಿ. ಈ ತರ ಕ್ವೆಶ್ಚನ್ ಬಂದಾಗ ನೋಡಿ, ಇದು ಒಂದು ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಎ ಸಿ ಬಿ ಇದೆ, ಬಿ ಸಿ ಎ ಇದೆ. ನೋಡ್ಕೊಳ್ಳಿ ಪ್ಯಾಟರ್ನ್ ಹೇಗಿದೆ. ಆನ್ಸರ್ ವೆರಿ ಸಿಂಪಲ್, 3abc ಮೈನಸ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ ಸಿ ಕ್ಯೂಬ್. ಇದು ನೆನ್ಪಿಟ್ಕೊಂಡಿರಿ, ಒಂದು ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಇದು ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಕಂಡಾಗ ಈ ರೀತಿ ವ್ಯಾಲ್ಯೂ ಬರುತ್ತೆ. ಫೈನ್. 10th one is very simple. ಡಿಟರ್ಮಿನೆಂಟ್ ಕಂಡು ಹಿಡಬೇಕು. 1 into 1 ಮಾಡ್ಕೊಳ್ಳಿ, ಮೈನಸ್ ಲಾಗ್ ಎ ಇಂಟು ಬಿ ಇಂಟು ಲಾಗ್ ಎ ಟು ದ ಬೇಸ್ ಬಿ. ಸೊ ದ ವ್ಯಾಲ್ಯೂ ಆಫ್ ದಿಸ್ ಇಸ್ 1. ಯಾವಾಗ್ಲೂ ಅಷ್ಟೇನೆ ತಿಳ್ಕೊಳ್ಳಿ. ಚೇಂಜ್ ದ ಬೇಸ್ ರೂಲ್ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ ಲಾಗ್ ಬಿ ಡಿವೈಡೆಡ್ ಬೈ ಲಾಗ್ ಎ ಅಂತ ಬರ್ಕೊಳ್ಬಹುದು. ಇದನ್ನ ಲಾಗ್ ಎ ಡಿವೈಡೆಡ್ ಬೈ ಲಾಗ್ ಬಿ ಅಂತ ಬರೀಬಹುದು. ಸೊ ಲಾಗ್ ಬಿ ಕ್ಯಾನ್ಸಲ್ ಆಗುತ್ತೆ, ಲಾಗ್ ಎ ಕ್ಯಾನ್ಸಲ್ ಆಗುತ್ತೆ, 1 ಉಳಿಯುತ್ತೆ. ಸೊ 1 - 1 ದ ಆನ್ಸರ್ ಇಸ್ 0. ಸೊ ಆಪ್ಷನ್ ಎ 0. ನೋಡಿ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ 11th ಕ್ವೆಶ್ಚನ್. ದ ಕಾನ್ಸ್ಟೆಂಟ್ ಟರ್ಮ್, ಇದು ಒಂದು ತುಂಬಾ ಇಂಪಾರ್ಟೆಂಟ್, ಬಹಳ ಸಲ ಕೇಳಿರುವಂತದ್ದು. ಕಾನ್ಸ್ಟೆಂಟ್ ಟರ್ಮ್ ನ ಕಂಡುಹಿಡಿ ಅಂತಂದಾಗ ಏನಿಲ್ಲ, ಎಕ್ಸ್ ಜಾಗದಲ್ಲಿ ನೀವು 0 ಹಾಕೋಬೇಕಾಗತ್ತೆ. ಏನಾಗ್ಬೇಕು, ನೀವು ಎಕ್ಸ್ ಜಾಗದಲ್ಲಿ ನೀವು 0 ಹಾಕೊಳ್ಳಿ. ಯಾವಾಗ್ಲೂ ಅಷ್ಟೇ ಕಾನ್ಸ್ಟೆಂಟ್ ಟರ್ಮ್ ಬರ್ಬೇಕಂದ್ರೆ ಎಕ್ಸ್ ಜಾಗದಲ್ಲಿ 0 ಹಾಕೊಳ್ಳಿ. 0 ಹಾಕಿದಾಗ ಏನಾಯ್ತು, ಡಿಟರ್ಮಿನೆಂಟ್ 3 0 2 0 ಇವನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡಕ್ ಹೋಗ್ಲಿ. ಕಾನ್ಸ್ಟೆಂಟ್ ಟರ್ಮ್ ನೋಡ್ಕೊಳ್ಳಿ, ವರ್ಡ್ ನೋಡ್ಕೊಳ್ಳಿ ಕಾನ್ಸ್ಟೆಂಟ್ ಟರ್ಮ್ ಅಂತ. ಸೊ ಆ ಬೇಸಿಸ್ ಮೇಲೆ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ 1 -1 2 0 ಇಲ್ಲೇನಾಯ್ತು 1 ಬಂತು. ಇದನ್ನ ಎವ್ಯಾಲ್ಯೂಯೇಟ್ ಮಾಡೋದು ಈಸಿ ಇದೆ ಅಲ್ವಾ? 3 ಬರುತ್ತೆ, ಪ್ಲಸ್ ಮೈನಸ್ ಪ್ಲಸ್ ಈಸಿಯಾಗಿ 2 ಇನ್ನು ಇದು ಬರಲ್ಲ, 2 ತಗೊಳ್ಳಿ, ಪ್ಲಸ್ 2 0 -2. So 2 2s are 4, -4, 3 - 4 ಬರುತ್ತೆ. The answer is -1. So option C is the right answer. ನೋಡಿ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸೊ ಕಾನ್ಸ್ಟೆಂಟ್ ಟರ್ಮ್ ಅಂತ ಕಳೆದಾಗ f of 0 ಕಂಡುಹಿಡಿಬೇಕು ನೀವು ಅಷ್ಟೇ. f of 0 ಇಲ್ಲೂ ಅಷ್ಟೇ. ಸಮ್ ಆಫ್ ದ ಕೋಎಫಿಷಿಯನ್ಸ್ ಆಫ್ ದ ಪಿ ಆಫ್ ಎಕ್ಸ್ ಅಂತ ಕೇಳಿದ್ರೆ, ಸಮ್ ಆಫ್ ದ ಕೋಎಫಿಷಿಯಂಟ್ ಆಫ್ ಪಿ ಎಕ್ಸ್, ಯಾವ್ದಾದ್ರು ಕೋಎಫಿಷಿಯಂಟ್ ಎಕ್ಸ್ ಜಾಗದಲ್ಲಿ 1 ಹಾಕ್ಬೇಕಷ್ಟೇ. ವೆರಿ ಸಿಂಪಲ್. ಈಗ f of x is equal to x² + 1 ಅಂತಾದಾಗ ಕೋಎಫಿಷಿಯಂಟ್ ಅಂದ್ರೆ 1 + 1 2 ಆಗುತ್ತೆ. ಸೊ ಎಕ್ಸ್ ಜಾಗದಲ್ಲಿ 1 ಹಾಕೊಳ್ಳಿ.
ಸೊ 1 + 1 2 ಬಂತು ಅಲ್ವಾ? ಆ ರೀತಿನೇ ಇದನ್ನು ಸೊ ಎಕ್ಸ್ ಜಾಗದಲ್ಲಿ 1 ಹಾಕೊಳ್ಳಿ. 1 ಹಾಕಂದ್ರೆ ಏನಾಗುತ್ತೆ? 2 3 4 4 5 6 ಆಗುತ್ತೆ. ಇದು 6 ಆಗುತ್ತೆ, ಇದು 0 ಆಗುತ್ತೆ, ಇದು 6 ಆಗುತ್ತೆ. ಸೊ 6 6 36 ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಎಕ್ಸ್ ಜಾಗದಲ್ಲಿ 1 ಹಾಕಿ ಅಷ್ಟೇ. ಯಾವಾಗ ನಾವು ಸಮ್ ಆಫ್ ದ ಕೋಎಫಿಷಿಯಂಟ್ಸ್ ಅಂತಿರೋ ಎಕ್ಸ್ ಜಾಗದಲ್ಲಿ 1 ಹಾಕ್ತೀರಾ. ಗೊತ್ತಾಗ್ತಾ ಇದೆಯಲ್ವಾ ನಿಮ್ಗೆ? ಫೈನ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. 13th ಕ್ವೆಶ್ಚನ್ ನೋಡಿ. ವಾಟ್ ಈಸ್ ದ ವ್ಯಾಲ್ಯೂ? ಈ ತರ ಕೊಟ್ಟಿದ್ದಾರೆ, ತುಂಬಾ ದೊಡ್ಡದಾಗಿ ಈ ತರ ಕೊಟ್ಟಾಗ ನಿಮ್ಗೆ ಕಷ್ಟ ಅನ್ಸುತ್ತೆ. ಹಾಗೇನ್ ಮಾಡಿ, ಎಕ್ಸ್ ಜಾಗದಲ್ಲಿ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು -1. -1 ಕೊಟ್ಟಾಗ ಏನಾಗುತ್ತೆ? -2. ಯಾಕೆ ಅಂತ ಹೇಳ್ತೀನಿ. -2 1 -1 -3 4 minus into minus plus 1 4 1 -2 -1 -1 -2 ಆಗುತ್ತೆ. ಸೊ ಇಫ್ ಯು ಎವ್ಯಾಲ್ಯೂಯೇಟ್ ದಿಸ್ ಡಿಟರ್ಮಿನೆಂಟ್, ನಿಮ್ಗೆ ಆನ್ಸರ್ ಇಲ್ಲಿ ಎಕ್ಸ್ ಜಾಗದಲ್ಲೂ ಅಷ್ಟೇ -a ಪ್ಲಸ್ b -c ಪ್ಲಸ್ d. ಎಕ್ಸ್ ಜಾಗದಲ್ಲಿ ನಾನು -1 ಹಾಕಿದ್ದೀನಿ. ಸೊ ಇದು ಡಿಟರ್ಮಿನೆಂಟ್ ಎವ್ಯಾಲ್ಯೂಯೇಟ್ ಅಂದ್ರೆ -12 ಬರುತ್ತೆ. ಚೆಕ್ ಮಾಡ್ಕೊಳ್ಳಿ. ಇಲ್ಲಿ -9 ಆಚೆ ತಗೊಳ್ತೀನಿ. -9 ಆಚೆ ಅಂದ್ರೆ ಏನ್ ಉಳಿತೆ? a minus b plus c minus d. Minus get cancels. The way a minus b plus c minus d is 12. ನೋಡಿ ಗೊತ್ತಾಯ್ತಾ? ಎಕ್ಸ್ ಜಾಗದಲ್ಲಿ -1 ಹಾಕೊಳ್ಬೇಕು. ಯಾಕೆಂದ್ರೆ ಇಲ್ಲಿ ಆಲ್ಟರ್ನೇಟ್ ಇದೆ. ಆಲ್ಟರ್ನೇಟ್ ಇದ್ದಾಗ ಆಲ್ಟರ್ನೇಟ್ ಬರೋದು ಯಾವಾಗ ಅಂದ್ರೆ ಇದು ಪ್ಲಸ್ ಮೈನಸ್ ಹಾಕ್ಬೇಕು. ಪ್ಲಸ್ ಮೈನಸ್ ಅಂದ್ರೆ ಎಕ್ಸ್ ಜಾಗದಲ್ಲಿ ಮೈನಸ್ ಹಾಕಿದಾಗ ಮಾತ್ರ ಇದು ಸಾಧ್ಯತೆ ಇದೆ. ನೋಡ್ಕೊಳ್ಳಿ ಅಲ್ಲಿ. ಫೈನ್. ನೆಕ್ಸ್ಟ್ ಕ್ವೆಶ್ಚನ್, 14th ಕ್ವೆಶ್ಚನ್ ನೋಡಿ. ಈ ತರ ಕ್ವೆಶ್ಚನ್ಸ್ ಬಂದಾಗ a to the power n ಅನ್ನೋದಾಗ ಡಿಟರ್ಮಿನೆಂಟ್ a ಏನಾಗುತ್ತೆ? n² minus n - 1 whole square. If you simplify this, you will be left out with 2n - 1. ಇದು ಡಿಟರ್ಮಿನೆಂಟ್. ಇದ್ರದ್ದು ಸಮೇಶನ್ ಕೇಳಿದ್ದಾರೆ. ಡಿಟರ್ಮಿನೆಂಟ್ ಆಫ್ ಸಮೇಶನ್ ಒಂದು ತಿಳ್ಕೊಳ್ಳಿ. ಆಡ್ ನಂಬರ್ ನ ಸಮೇಶನ್ ಮಾಡಿದಾಗ ಸಮ್ ಆಫ್ ಆಡ್ ನಂಬರ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಟರ್ಮ್ಸ್ ಸ್ಕ್ವೇರ್. ಎಷ್ಟು ಟರ್ಮ್ಸ್ ಇದೆಯೋ ಅದನ್ನ ಸ್ಕ್ವೇರ್ ಮಾಡಬೇಕು. ಎಕ್ಸಾಂಪಲ್ 1 + 3 + 5 ಎಷ್ಟು ಟರ್ಮ್ ಇದೆ? ಆಡ್ ನಂಬರ್ 3 ಇದೆಯಲ್ಲ, 3 ಸ್ಕ್ವೇರ್ ಮಾಡಿ. ಅದೇ ತರನೇ ಇದೆ n². ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಡಿಟರ್ಮಿನೆಂಟ್ಸ್ ಕಂಡು ಹಿಡಿಯಿದ್ದಾರೆ. ಡಿಟರ್ಮಿನೆಂಟ್ ಏನು? ಡಿಟರ್ಮಿನೆಂಟ್ ಆಫ್ a1 ಪ್ಲಸ್ ಡಿಟರ್ಮಿನೆಂಟ್ ಆಫ್ a2 ಪ್ಲಸ್ ಡಿಟರ್ಮಿನೆಂಟ್ ಆಫ್ a3 ಅಂತ ಕಂಡು ಹಿಡಿತಾ ಇದಾರಲ್ವಾ? ಸೊ ಆತರ ಹೋದಾಗ ಎಲ್ಲಿ ತನಕ ಹೋಗಿದ್ದಾರೆ? ಡಿಟರ್ಮಿನೆಂಟ್ ಆಫ್ 2010 ಅಂದಾಗ ಸೊ ಆಬ್ವಿಯಸ್ಲಿ 2010 ಹೋಲ್ ಸ್ಕ್ವೇರ್ ಮಾಡ್ಬೇಕಾಗುತ್ತೆ. ಅದು ಆಪ್ಷನ್ ಇಸ್ ಆಪ್ಷನ್ ಎ. ನೋಡಿ ಗೊತ್ತಾಯ್ತಾ? ಒಟ್ನಲ್ಲಿ ಇದ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ಈ ತರ ಬಂದಾಗ n² ಆನ್ಸರ್, ನಂಬರ್ ಆಫ್ ದ ಟರ್ಮ್ಸ್ ಸ್ಕ್ವೇರ್ ಅಷ್ಟೇ. ಈ ತರ ಆನ್ಸರ್ ಬಂದಾಗ n ಇಂಟು n ಒಂದಿದೆ, n - n ಇಂಟು n - 1. ಅದು ಡಿಟರ್ಮಿನೆಂಟ್ ಆಫ್ a1 ಡಿಟರ್ಮಿನೆಂಟ್ ಆಫ್ a2 ಆತರ ಕಂಡಿಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಕಂಡಿಡ್ಕೊಳ್ತಾ ಹೋಗ್ಬೇಕಾದಾಗ ನಂಬರ್ ಆಫ್ ಟರ್ಮ್ಸ್ ನೋಡ್ಕೊಳ್ಳಿ, ಲಾಸ್ಟ್ ಟರ್ಮ್ ನೋಡ್ಕೊಳ್ಳಿ, ಅದನ್ನ ಸ್ಕ್ವೇರ್ ಮಾಡಿ. ಸಿಂಪಲ್ ಆಗಿ ಅರ್ಥ ಆಗ್ತಾ ಇದೆಯಲ್ಲ? ಲಾಸ್ಟ್ ಟರ್ಮ್ ನ ಸ್ಕ್ವೇರ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಅದೇ ತರದ ಕ್ವೆಶ್ಚನ್. ಸೊ ಫೈನ್, ಇಲ್ಲಿ ನೋಡ್ಕೊಳ್ಳಿ ಒಂದ್ ನಿಮಿಷ. ಸಾರಿ, ಜಸ್ಟ್ ಎ ಮಿನಿಟ್, ಒಂದ್ ನಿಮಿಷ ಇಲ್ಲಿ. ಇದು ಕೂಡ ಅಷ್ಟೇ. ಇದು ಯಾವುದೋ ಒಂದು ನಂಬರ್ ನ ಸ್ಕ್ವೇರ್ ಮಾಡಿದ್ರೆ 961 ಬರಬೇಕು. 20 ನ ಸ್ಕ್ವೇರ್ ಮಾಡಿದ್ರೆ 400 ಬರುತ್ತೆ. 30 ನ ಸ್ಕ್ವೇರ್ ಮಾಡಿದ್ರೆ 900 ಬರುತ್ತೆ. 40 ನ ಸ್ಕ್ವೇರ್ ಮಾಡಿದ್ರೆ 16,000. ದಟ್ ಈಸ್ 40 into 40 ಮಾಡಿದ್ರೆ 1600 ಆಗುತ್ತಲ್ವಾ? ಸೊ ಆ ಕಾರಣಕ್ಕೆ ಇವೆಲ್ಲ ಬರಲ್ಲ. ಇದು ಆಗಲ್ಲ. ಸೊ ಇದು ಎರಡು ಸೇಮೇ. ಆ ಕಾರಣಕ್ಕೆ ನಾನು ಒಂದೇ ಸ್ಲೈಡ್ ಅಲ್ಲಿ ಹಾಕಿದೀನಿ, ನೋಡ್ಕೊಳ್ಳಿ. ನಂಬರ್ ನ ಸ್ಕ್ವೇರ್ ಮಾಡುವಂತದ್ದು ಕಾನ್ಸೆಪ್ಟ್. ಫೈನ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಇದು ಸಿಂಪಲ್ ಆಗಿ ಹೇಳಿದೆ, ನಿಮ್ಗೆ ಮೊದಲೇ ಹೇಳಿದೀನಿ. ಸಿಮಿಟ್ರಿಕ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಡ್ ಪವರ್ ಇದ್ದಾಗ ಇಲ್ಲಿ p - q ಇದೆಯಾ? ಅದ್ರ ಆಪೋಸಿಟ್ ಇದೆ ನೋಡಿ, q - p. p - q ಗೆ ನೆಗೆಟಿವ್ ಬಂದ್ಬಿಟ್ಟು p - q ಅಲ್ವಾ? ಅದ್ರ ನೆಗೆಟಿವ್ ಅಲ್ವಾ? ಸೊ ಆದ್ರಿಂದ ನೀವೇನ್ ಮಾಡಿ, ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು 0. ಇಫ್ ಯು ಟ್ರೈ ಟು ಎವ್ಯಾಲ್ಯೂಯೇಟ್, ಸಾರಿ ಇಲ್ಲಿ ಡಿಟರ್ಮಿನೆಂಟ್ ಕೊಟ್ಬಿಟ್ಟಿದ್ದಾರೆ, ಇದು ಇಸ್ ಈಕ್ವಲ್ ಟು ಡ್ಯಾಶ್ ಅಂತ ಕೇಳ್ತಾರೆ, ಇಸ್ ಈಕ್ವಲ್ ಟು ಡ್ಯಾಶ್. ಸೊ ಆನ್ಸರ್ ಇಸ್ 0. ಈ ಡಿಟರ್ಮಿನೆಂಟ್ ಎವ್ಯಾಲ್ಯೂಯೇಟ್ ಮಾಡಿದ್ರೆ ಆನ್ಸರ್ ಇಸ್ ಈಕ್ವಲ್ ಟು 0. ನೆನ್ಪಿಟ್ಕೊಂಡಿರಿ ಇದು. ಇಲ್ಲಿ ಡಿಟರ್ಮಿನೆಂಟ್ ಆಫ್ a3 ಕೊಟ್ಟಿದ್ದಾರೆ. ದ ಇನ್ವರ್ಸ್ 1/a ಡಿಟರ್ಮಿನೆಂಟ್ a ಇನ್ವರ್ಸ್. ಇದಕ್ಕೆ ಇನ್ವರ್ಸ್ ಏನ್ ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಆಗುತ್ತೆ? ಐಡೆಂಟಿಟಿ ಡಿಟರ್ಮಿನೆಂಟ್ a ಇಂಟು a ಮಲ್ಟಿಪ್ಲೈ ಮಾಡಬೇಕು. ಇದು ಇನ್ವರ್ಸ್ ಆಯ್ತು, ಕರೆಕ್ಟ್ ಅಲ್ವಾ? ಯಾಕಂದ್ರೆ ಡಿಟರ್ಮಿನೆಂಟ್ a ಕ್ಯಾನ್ಸಲ್ ಆಗುತ್ತೆ. a ಇನ್ವರ್ಸ್ ಐಡೆಂಟಿಟಿ ಆಗುತ್ತೆ. ಸೊ ಆ ಕಾರಣಕ್ಕೆ ದಿಸ್ ಇಸ್ ದ ಇನ್ವರ್ಸ್ ಆಫ್ a ಇನ್ವರ್ಸ್ ಡಿವೈಡ್ ಬೈ a. ಸೊ ಡಿಟರ್ಮಿನೆಂಟ್ a ವ್ಯಾಲ್ಯೂ ಏನು? 3 ಕೊಟ್ಟಿದ್ದಾರೆ a. ಹಂಗಾದ್ರೆ ಇದ್ರದ್ದು ಇನ್ವರ್ಸ್ ಏನು? 3a ಆಯ್ತು. ಸೊ ಆಪ್ಷನ್ ಎ. ನೋಡಿ ಗೊತ್ತಾಯ್ತಾ? ಫೈನ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಇದು ಸಿಂಪಲ್.
ಎ ಮತ್ತೆ ಎ ಇನ್ವರ್ಸ್ ಮಾಡಿದ್ರೆ ಐಡೆಂಟಿಟಿ ಬರ್ಬೇಕಲ್ವಾ? ಐಡೆಂಟಿಟಿ ಅಂದ್ರೆ 1 0 0 1 ಕರೆಕ್ಟ್ ಅಲ್ವಾ? ಸೊ 2x ರೋ ಇಂಟು ಕಾಲಮ್. ಸೊ 2x ಜಾಗದಲ್ಲಿ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 1 ಇದೆ. ಸೊ ದೇರ್ ಫಾರ್ x ಇಸ್ ಈಕ್ವಲ್ ಟು 1/2 ಆಯ್ತು ನೋಡಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫೈನ್, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನಾವು ಎ ಬಿ ಆರ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್ 3, ದೆನ್ ಡಿಟರ್ಮಿನೆಂಟ್ ಎ ಕೊಟ್ಟಿದ್ರೆ ಸೊ 2 ಟೈಮ್ಸ್ ಎ ಬಿ ಇದು ಡಿಟರ್ಮಿನೆಂಟ್ ಕೇಳಿದರೆ. ಸೊ 2 ಟೈಮ್ಸ್ ಅಂದ್ರೆ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಲ್ವಾ? 2 ಕ್ಯೂಬ್ ಆಗುತ್ತೆ. ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಬರ್ಕೋಬೇಕು. ಸೊ 2 ಕ್ಯೂಬ್ ಅಂದ್ರೆ 8 ಇಂಟು ಡಿಟರ್ಮಿನೆಂಟ್ ಆಫ್ ಎ ಗೊತ್ತಿದೆ ನಿಮ್ಗೆ. ಡಿಟರ್ಮಿನೆಂಟ್ ಆಫ್ ಎ ಬಂದ್ಬಿಟ್ಟು 4 ಇಂಟು -1. ಬಟ್ ನೆಗೆಟಿವ್ ಆನ್ಸರ್ ಇರೋದು ಬರೀ ಆಪ್ಷನ್ ಬಿ ನಲ್ಲಿ. ಸೊ ಆನ್ಸರ್ ಆಪ್ಷನ್ ಬಿ. ನೀವು ನೆಗೆಟಿವ್ ಇರೋದನ್ನ ನೋಡ್ಕೊಂಡು ತಗೊಳ್ಬಹುದು. ನೀವು ಆಪ್ಷನ್ ವೀಕ್ ಆಪ್ಷನ್ಸ್ ಇದೆ ಇಲ್ಲಿ. ಸೊ ಆನ್ಸರ್ ಇಸ್ 32 -32. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್ ನೋಡ್ಕೊಳ್ಳಿ. ನಾವು ಈ ತರ ಕ್ವೆಶನ್ಸ್ ಬಂದಾಗ 77, 78, 70 ನೀವೇನು ಪ್ರಾಪರ್ಟೀಸ್ ಏನ್ ಕಲಿಬೇಕಾಗಿಲ್ಲ. ಇದನ್ನ ಎವ್ಯಾಲ್ಯೂಯೇಟ್ ಮಾಡಿದ್ರೆ ತುಂಬಾ ಟೈಮ್ ತಗೊಳುತ್ತೆ. ಸೊ ನಾವ್ ಏನ್ ಮಾಡೋಣ, ಸಿಂಪಲ್ ಆಗಿ ನೋಡ್ಕೊಳ್ಳಿ. 77, 76, 75. ಸೊ ನಾವು 70 C2 ಮೈನಸ್ C3 ಮೈನಸ್ C1 ಮಾಡ್ಕೊಳ್ತೀನಿ. ಆಗ ಏನ್ ಬರುತ್ತೆ 1 1 1. ಮತ್ತೆ ಇನ್ನೊಂದು ಆಪರೇಷನ್ ಅಲ್ಲಿ 78, 77 ಅಲ್ಲಿ ಸಪರೇಟ್ ಮಾಡ್ಕೊಳ್ಳೋಣ ಸುಮ್ನೆ. ಸೊ ಇದೆಲ್ಲ ಪ್ರಾಪರ್ಟೀಸ್ ಬೇಸಿಸ್ ಕ್ವೆಶನ್ಸ್ ಅಲ್ಲ. ನೀವು ಎವ್ಯಾಲ್ಯೂಯೇಟ್ ಮಾಡಿದ್ರೆ ಟೈಮ್ ತಗೊಳುತ್ತೆ. ಸೊ ಐಡೆಂಟಿಕಲ್ ಇದ್ದಾಗ ಆನ್ಸರ್ 0. ಸೊ ಆಪ್ಷನ್ ಇಸ್ 0 ಇಸ್ ದ ಆನ್ಸರ್. ಈ ತರ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಬಂದಾಗ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ಆಲ್ಮೋಸ್ಟ್ ಆನ್ಸರ್ 0 ಟೈಪ್ ಅಲ್ಲಿ ಇರುತ್ತೆ ನೋಡಿ. ಗೊತ್ತಾಗ್ತಾ ಇದೆಯಾ ಎಲ್ರಿಗೂ ಯಾವ ರೀತಿ ನಾವು ಮಾಡ್ತಾ ಇದೀವಿ? ಫೈನ್. ನಿಮಗೆ ನೀವು ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ. ನಾನು ನಿಮ್ಗೆ 5 ಮಿನಿಟ್ಸ್ ಇದೆ. 5 ಮಿನಿಟ್ಸ್ ಅಲ್ಲಿ ನೀವು ಆನ್ಸರ್ ನ ಕಮೆಂಟ್ ಮಾಡ್ಬೇಕು. ಆದಷ್ಟು ಪ್ರೀತಿಯ ವಿದ್ಯಾರ್ಥಿಗಳೇ ವೈಸ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಸ್ಟ್ ಪೇಪರ್ ನ ರಿವೈಸ್ ಮಾಡ್ತಾ ಇರಿ. ಮತ್ತೆ ಈಗ ನಾನು ಒಂದು 5 ಕ್ವೆಶನ್ ನ ನೀವು ಆನ್ಸರ್ ಜೊತೆ ಕಮೆಂಟ್ ಮಾಡ್ಬೇಕು. ಎಕ್ಸಾಮ್ ಅಲ್ಲಿ ಸಿಇಟಿ ನಲ್ಲಿ 2014 ಇಂದ 2020 ತನಕ ಕೇಳಿರುವಂತ ಕ್ವೆಶನ್ಸ್ ನ ಇಲ್ಲಿ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಆನ್ಸರ್ ಹೇಳ್ತೀರಾ? ಕಮೆಂಟ್ ಮಾಡ್ತೀರಾ? ಫೈನ್, ಗುಡ್. ಕಮೆಂಟ್ ಏನ್ ಬಂತು? ಆಪ್ಷನ್ ಡಿ ಬರುತ್ತೆ. ಚೆಕ್ ಮಾಡ್ಕೊಳ್ತೀರಾ? ನೆಕ್ಸ್ಟ್, ಇಫ್ x1, y1 ಸೆಕೆಂಡ್ ಕ್ವೆಶನ್ ನೋಡ್ಕೊಳ್ಳಿ. ಟ್ರೈ ಮಾಡ್ತಾ ಇದ್ದೀರಾ ಅನ್ಕೊಳ್ತೀನಿ. ಇನ್ನು 4 ಮಿನಿಟ್ಸ್ ಇದೆ. ವಿ ಹ್ಯಾವ್ ಟು ವೈಂಡ್ ಅಪ್. ಸೊ ದಟ್ ಇಸ್ ದ ರೀಸನ್ ಐ ಆಮ್ ಗಿವಿಂಗ್ ದ ಅಸೈನ್ಮೆಂಟ್. I request all the students to download the Wise app and please subscribe the channel. ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ರಿಮೈಂಡರ್ ಬರ್ತಾ ಇರುತ್ತೆ ಯಾವ ಟೈಮ್ಗೆ ಏನು ವಿಡಿಯೋಸ್ ನೋಡಿರುತ್ತೆ ಅಂತ. ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಾನು ಅಸೈನ್ಮೆಂಟ್ಸ್ ನ 9 ಗಂಟೆಗೆ ಕಮೆಂಟ್ ಸೆಕ್ಷನ್ ಅಲ್ಲಿ, ಈ ಇವತ್ತಿನ ಚಾನೆಲ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ PDF ಫಾರ್ಮೆಟ್ ಅಲ್ಲಿ ಈಗ ಮಾಡಿರುವಂತಹ 30 ಕ್ವೆಶನ್ಸ್ ನಾನು ಕವರ್ ಮಾಡಿದ್ದೀನಿ. ಜೊತೆಗೆ ಇನ್ನೂ ಒಂದು 20 ಕ್ವೆಶನ್ಸ್ ನ ಸೇರಿಸಿ ಒಟ್ಟು ನಿಮ್ಗೆ 50 ಕ್ವೆಶನ್ ನ PDF ಅಲ್ಲಿ ಕಮೆಂಟ್ ಮಾಡ್ತೀನಿ. ನೀವು ಸರ್ ಇನ್ನ ಮಾಡಿಲ್ಲ ಮಾಡಿ ಅಂತ ಹೇಳ್ಬಿಡಿ. ದಯವಿಟ್ಟು ಇವತ್ತು ಒಳಗಡೆ ನಾನು ಅದನ್ನ ಲಿಂಕ್ ನ ಶೇರ್ ಮಾಡ್ತೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ. ನೀವೆಲ್ಲರೂ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆಮೇಲೆ ನಾಳೆಗೆ ಡಿಟರ್ಮಿನೆಂಟ್ಸ್ ಚಾಪ್ಟರ್ದು ಟೆಸ್ಟ್ ನ ತಗೊಳ್ಬೇಕು. ಡೈಲಿ ಬೇಸಿಸ್ ಮೇಲೆ ತಗೊಂಡು ನಿಮ್ಗೆ ನೀವೇ ಅನಲೈಸ್ ಮಾಡ್ಕೊಳ್ಬೇಕು. ನಾವು ಇದಕ್ಕೆ ಆನ್ಸರ್ ಆಪ್ಷನ್ ಬಿ ನೋಡ್ಕೊಳ್ಳಿ. ಬಂತಾ? ಫೈನ್. ನೆಕ್ಸ್ಟ್ ಥರ್ಡ್ ಕ್ವೆಶನ್ ಗೆ ಆನ್ಸರ್ ಟ್ರೈ ಮಾಡಿ ಫಾಸ್ಟ್. ಇನ್ನು 3 ಮಿನಿಟ್ಸ್ ಇದೆ ನಮ್ಗೆ ಟೈಮು. ಆಪ್ಷನ್ ಎ ನೋಡಿ ಬರ್ತಾ? ನಿಮ್ಗೆ ಯಾವ ರೀತಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಆದ ರೀತಿ ಮಾಡ್ಬೇಕು. ಕೆ ಬರ್ಕೋಬೇಕು, +4 ಬರ್ಕೋಬೇಕು, ಬ್ರಾಕೆಟ್ ಹಾಕೋಬೇಕು, +0 ಹಾಕೋಬೇಕು, ಬ್ರಾಕೆಟ್ ಹಾಕೋಬೇಕು, ಇಸ್ ಈಕ್ವಲ್ ಟು +or-16. ಈ ರೀತಿ ಮಾಡ್ಬೇಕು. ಟೆಕ್ನಿಕ್ ಗೊತ್ತಲ್ವಾ? ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡೋದು ಅಂತ. 16 ಏನಕ್ಕೆ ಬರ್ದಿರೋದು ಗೊತ್ತಾಯ್ತಲ್ವಾ? ನಾವು ಇದನ್ನ x0 ಜಾಗದಲ್ಲೆಲ್ಲ 0 ಹಾಕೋಬೇಕು. 0 ಹಾಕಂದ್ರೆ ಆಬ್ವಿಯಸ್ಲಿ f(0) ಬರುತ್ತೆ ನೋಡಿ. ಗೊತ್ತಾಯ್ತಾ? ನೆಕ್ಸ್ಟ್ ಈ ಕ್ವೆಶನ್ ನೋಡಿ, ತುಂಬಾ ನೋಡೋದಕ್ಕೆ ತುಂಬಾ ಲೆಂತಿಯಾಗಿ ಟ್ರಿಕ್ಕಿಯಾಗಿ ಕಾಣಿಸುತ್ತೆ. ಇಲ್ಲಿ ಎ ವ್ಯಾಲ್ಯೂ ಕೇಳಿದರೆ ಇಷ್ಟೊಂದು ದೊಡ್ಡದಾಗಿ ನೋಡಿದ ತಕ್ಷಣ ಭಯ ಪಡ್ಕೊಂಡ್ಬಿಡ್ತೀರಾ. ಆನ್ಸರ್ ನೋಡಿ, x0 ಜಾಗದಲ್ಲಿ 0 ಹಾಕಿ. ಸೊ 0 ಹಾಕಿದಾಗ ಮಾತ್ರನೇ ಎ ಉಳ್ಕೊಳ್ಳೋದಲ್ವಾ? ಒಂದು ಯಾವುದೇ ಒಂದು ಪಾಲಿನಾಮಿಯಲ್ಲಿ ಎಕ್ಸ್ಪಾನ್ಷನ್ ಅಲ್ಲಿ x ಟರ್ಮ್ಸ್ ಗೆ 0 ಹಾಕಿದಾಗ ವಿ ವಿಲ್ ಲೆಫ್ಟ್ ಔಟ್ ವಿತ್ ಕಾನ್ಸ್ಟೆಂಟ್ ಅಂಡ್ ದಟ್ ಕಾನ್ಸ್ಟೆಂಟ್ ವಿಲ್ ಬಿ 0. ವೈ? ಬಿಕಾಸ್ ಈ ಡಿಟರ್ಮಿನೆಂಟ್ ಎವ್ಯಾಲ್ಯೂಯೇಟ್ ಮಾಡಿದ್ರೆ 0 ಬರುತ್ತೆ. x ಜಾಗದಲ್ಲಿ 0 ಹಾಕಿ, x 0 0 ಹಾಕಿದ್ರೆ ಎಲ್ಲ 1 1 ಆಗ್ಬಿಡುತ್ತೆ. ಈ ತರ 1 1 1 1 1 1 1 1 1 ಆಗುತ್ತೆ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ. ನೋಡಿ ಗೊತ್ತಾಗ್ತಾ ಇದೆಯಲ್ಲ ನಿಮ್ಗೆ? ಫೈನ್. ಇನ್ನು ಲಾಸ್ಟ್ 2 ಮಿನಿಟ್ಸ್ ಇದೆ. ಈ ತರದೊಂದು ಕ್ವಶನ್ ಎಕ್ಸಾಂಪಲರ್ ಅಲ್ಲಿ ಇತ್ತು. ಈ ಎಕ್ಸಾಂಪಲರ್ ಅಲ್ಲಿ ಇದೊಂದು cos 2θ ಇದೆ. cos 2θ ಅಂತ ಇಸ್ ಈಕ್ವಲ್ ಟು 0 ಆದಾಗ cos 90 ಆಗುತ್ತೆ. ಸೊ θ ಇಸ್ ಈಕ್ವಲ್ ಟು 45 ಡಿಗ್ರಿ. 45 ಡಿಗ್ರಿ ಅಂತಾಗ ನೋಡಿ ಎಲ್ಲಾ ಜಾಗದಲ್ಲೂ ನಾನು 0 cos 45 ಏನಾಗುತ್ತೆ 1/√2 1/√2 1/√2 1/√2 0 1/√2 0 1/√2 ಇದರ ಡಿಟರ್ಮಿನೆಂಟ್ ನ ಸ್ಕ್ವೇರ್ ಮಾಡಿ ಅಂತ ಕೇಳಿದರೆ ನಿಮ್ಗೆ ಫೈನಲ್ ಆನ್ಸರ್ ಎವ್ಯಾಲ್ಯೂಯೇಟ್ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ? 0 ಇದು ಹೋಗಲ್ಲ. 1/√2 ಇದು ಮಲ್ಟಿಪ್ಲೈ ಮಾಡಿದಾಗ 1/√2 ಇಂಟು 1/√2 ಏನಾಗುತ್ತೆ? 1/2 ಆಗುತ್ತೆ. ಮೈನಸ್ ಬ್ರಾಕೆಟ್ ಒಳಗಡೆ ಮತ್ತೆ ಇದನ್ನ ಎವ್ಯಾಲ್ಯೂಯೇಟ್ ಮಾಡಿದಾಗ ಪ್ಲಸ್ 1/√2 1/√2
0 minus 2 ಆಗುತ್ತೆ. ಸೊ ಫೈನಲಿ -2/2 root 2 ಆಗುತ್ತೆ. 2 ಕ್ಯಾನ್ಸಲ್ ಆಗುತ್ತೆ. ಹೋಲ್ ನ ಸ್ಕ್ವೇರ್ ಮಾಡಿದಾಗ 1/2 ಬರುತ್ತೆ. ಚೆಕ್ ಮಾಡ್ಕೊಳ್ಳಿ. ಈ ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಎಕ್ಸಾಂಪಲ್ ಅಲ್ಲಿ ಕೇಳಿರುವಂತದ್ದು. ಸೊ ಇದು ಬಂದ್ಬಿಟ್ಟು A inverse whole square. ನಥಿಂಗ್ ಟು ವರಿ ಅಬೌಟ್ ದಿಸ್. ಎಷ್ಟು ಮೈನರ್ಸ್ ಇರುತ್ತೆ? 9 ಇರುತ್ತೆ. ದ ಸಮ್ ಆಫ್ ದ ಪ್ರಾಡಕ್ಟ್ ಎನಿ ರೋ ವಿತ್ ದ ಕೋಫ್ಯಾಕ್ಟರ್ಸ್ ಆಫ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಆಫ್ is equal to always determinant of A. ಸೊ ದಟ್ ಇಸ್ ವಾಟ್. ಸೊ ನಾನು ಟಾರ್ಗೆಟ್ ಮಾಡ್ಕೊಂಡಿರುವಂತಹ ಒಂದು ಹೆಚ್ಚು ಕಡಿಮೆ 35 ಕ್ವೆಶನ್ಸ್ ನ ಸಾಲ್ವ್ ಮಾಡೋಕೆ ಟ್ರೈ ಮಾಡಿದ್ವಿ. ಅಂಡ್ 35 ಕ್ವೆಶನ್ 45 ನಿಮಿಷದಲ್ಲಿ ನಾವು ಟ್ರೈ ಮಾಡಿದೀವಿ. ಸೊ ದಯವಿಟ್ಟು ಎಲ್ಲಿ ಪಾಯಿಂಟ್ಸ್ ಟು ರಿಮೆಂಬರ್ ಅಂತ ಹೇಳಿದಿನೋ ಅಲ್ಲೆಲ್ಲಾ ಕೂಡ ನೀವು ಆ ಪಾಯಿಂಟ್ ನ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಬೇಡಿ. ನೋಡಿ, ನಿಮ್ಗೆ ಅರ್ಥ ಆಯ್ತಾ? ಎಲ್ಲರಿಗೂ ನಾವು ಏನೇನ್ ಮಾಡಿದೀವೋ ನೀವು ಕಮೆಂಟ್ ಮಾಡಿ ದಯವಿಟ್ಟು. ನಿಮ್ಮ ನೆಗೆಟಿವ್ ಇದ್ರೆ ನಾವು ಅದನ್ನ ಕರೆಕ್ಷನ್ ಮಾಡ್ಕೊಳ್ತೀವಿ. ಪಾಸಿಟಿವ್ ಇದ್ರೆ ವಿ ಗೋಯಿಂಗ್ ಟು ಎನ್ಹಾನ್ಸ್ ಇಟ್. ಅಂಡ್ at the end of the day you all have to click this CET and this is the last chance. ಒಂದು ತಿಳ್ಕೊಳ್ಳಿ, ಬಾಕ್ಸಿಂಗ್ ರಿಂಗ್ ಅಲ್ಲಿ ಯಾರು ಗೆಲ್ತಾರೆ ಅಂತಂದ್ರೆ ಕೊನೆ ಪಂಚನ್ನ ಯಾರು ತುಂಬಾ ಜೋರಾಗಿ ಕೊಡ್ತಾರೋ ಅವ್ನ್ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ನಿಮ್ಗೆ CET is the last chance to kick harder of your 2 years of work and ನೀವು ಪ್ರೂವ್ ಮಾಡ್ಬೇಕು ಅಂತಂದ್ರೆ CET is the last chance. ಯಾಕಂದ್ರೆ ಪ್ಯೂ ನಲ್ಲಿ ಎಕ್ಸಾಮ್ ಅಲ್ಲಿ ಪ್ರೂವ್ ಮಾಡುವಂತ ಕಾಲ ಹೋಗಿದೆ. ಈಗ ನೀವು CET ನಲ್ಲಿ ಪ್ರೂವ್ ಮಾಡ್ಬೇಕಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ಗಣಾಚಾರ್ಯ ಸರ್ ಅಂಡ್ ದ ಕೋರ್ ಟೀಮ್, ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ನನ್ನ ಈ ಒಂದು ಆನ್ಲೈನ್ ಕ್ಲಾಸ್ ಅನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.